ಸ್ಟೂಡೆಂಟ್ ಮಾರ್ಕಸ್ ಸೀಟ್ ಅನ್ನ ನಾವು ಎಕ್ಸೆಲ್ ಒಳಗಡೆ ಯಾವ ತರ ಮಾಡಬಹುದು ಅನ್ನೋದನ್ನ ನಿಮ್ಗ ಈ ವಿಡಿಯೋ ಕ್ಲಾಸ್ ಒಳಗಡೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡಾತೀರಿ ನನ್ನ ನೀವು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದ. ಆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಬಾಜು ಒಂದು ಬೆಲ್ ಐಕನ್ ಗಂಟೆ ಬರ್ತದ, ಅದಕ್ಕೂ ಕ್ಲಿಕ್ ಮಾಡ್ಕೋರಿ. ಯಾಕೆ ಮಾಡ್ಬೇಕು ಇದೆಲ್ಲ ಕೆಲಸಪ್ಪ ಅಂದ್ರೆ ನಿಮ್ ಒಳ್ಳೇದಕ್ಕೆ ಹೇಳತ್ತೀನಿ. ಯಾಕಪ್ಪ ಅಂದ್ರೆ ನಾನ್ ಈ ತರ ಮಾಡುವಂತ ವಿಡಿಯೋಸ್ಗಳು, ಹೊಸ ವಿಡಿಯೋಸ್ಗಳು ನಿಮ್ ಮೊಬೈಲ್ಗೆ ನೋಟಿಫಿಕೇಶನ್ ಬರ್ತಾವ. ನಾನು ಯಾವಾಗ ಯೂಟ್ಯೂಬ್ ಒಳಗೆ ಹೊಸ ವಿಡಿಯೋ ಹಾಕ್ತೀನಿ ಅವತ್ತೇ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಒಂದು ನೋಟಿಫಿಕೇಶನ್ ಬರ್ತದೆ. ನೋಡ್ರಿ ಇವರು ಒಂದು ವಿಡಿಯೋ ಹಾಕಿದ್ದಾರೆ, ಆ ವಿಡಿಯೋ ಹೆಸರು ಕೂಡ ಮೇಲ್ಗಡೆ ಬಂದಿರುತ್ತೆ. ನಿಮ್ಗೆ ಅದು ಯೂಸ್ ಇತ್ತು ಅಂದ್ರೆ ಓಪನ್ ಮಾಡ್ಕೊಂಡು ನೋಡಿ ತಿಳ್ಕೊಬಹುದು. ನೀವು ಕೂಡ ಹೆಚ್ಚಿನ ಕಂಪ್ಯೂಟರ್ ನಾಲೆಜ್ ಅನ್ನ ಪಡಿಬಹುದು. ಇವತ್ತು ನಾನು ಹೇಳಕ್ ಹೊಂಟೀನಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಸ್ಟೂಡೆಂಟ್ ಸೀಟ್ ಅನ್ನ ನಾವು ಸ್ಟೂಡೆಂಟ್ ಮಾರ್ಕಸ್ ಸೀಟ್ ಅನ್ನ ಯಾವ ತರ ಮಾಡಬಹುದು, ಅದರಲ್ಲಿ ಕೂಡಿಸೋದು ಯಾವ ತರ, ಕಳಿಯೋದು ಯಾವ ತರ, ಪರ್ಸೆಂಟೇಜ್ ಯಾವ ತರ ತೆಗಿಬೇಕು, ಮ್ಯಾಕ್ಸಿಮಮ್, ಮಿನಿಮಮ್, ಎವರೇಜ್ ಇದೆಲ್ಲ ಯಾವ ತರ ಮಾಡಬೇಕು ಮತ್ತೆ ಯಾವ ತರ ತೆಗಿತಾರೆ ಎಕ್ಸೆಲ್ ಒಳಗೆ ಅನ್ನೋದನ್ನ ನಿಮ್ಗೆ ಪೂರ್ತಿಯಾಗಿ ಬಹಳ ಈಸಿಯಾಗಿ ಹೇಳ್ಕೊಡತ್ತೀನಿ. ನಾನು ಹೇಳ್ಕೊಡೋದ್ರೊಳಗೆ ಏನಾದ್ರೂ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ಕಮೆಂಟ್ಸ್ ಮಾಡ್ರಿ, ವಾಪಸ್ ರಿಪ್ಲೈ ಮಾಡಿರ್ತೀನಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಬೇಕು. ಹಂಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಮಾಡ್ಕೋತಾ ಇದ್ದೀನಿ. ನೋಡ್ಬೇಕು ಎಲ್ಲಿ ಓಪನ್ ಮಾಡಬೇಕು. ಹೊಸದಾಗಿ ಯಾರ್ಯಾರು ನೋಡತ್ತಿರಲ್ಲ ನೀವು ಕಲಿಬಹುದು. ಇದೇನ್ ಬಹಳ ದೊಡ್ಡ ಕಂಪ್ಯೂಟರ್ ಅನ್ನೋನೇನು ಬಹಳ ದೊಡ್ಡ ಮಷೀನ್ ಅಲ್ಲಿ ಇದು ಭಾರಿ ಈಸಿ ಅದ. ಸಾಲಿ ಕಲ್ತ್ರು ಮಾಡ್ತೀರಿ, ಕಲೀಲಿಲ್ಲ ಅಂದ್ರೂ ನೀವು ಕಂಪ್ಯೂಟರ್ನ ಕಲಿಬಹುದು. ಕಲಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ, ವಿಡಿಯೋ ನೋಡ್ಲಿಕ್ಕೆ ನೀವು ರೆಡಿ ಇರಬೇಕು. ಬಟ್ ಪೂರ್ತಿ ವಿಡಿಯೋ ನೋಡ್ಬೇಕು. ಮುಂದ್ ಓಡಿಸ್ಕೊತ ಹೋದ್ರೆ ಯಾವ್ದು ನೀವೆಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ, ಬರೇ ಮುಂದೆ ಹೋಗ್ಬಿಡ್ತೀರಿ, ಕರೆಕ್ಟ್ ಆಗಿ ಗೊತ್ತಾಗೋದಿಲ್ಲ. ಓಕೆ, ಹೋಗೋಣ. ಸ್ಟಾರ್ಟ್ ಮಾಡ್ಕೋತಾ ಇದೀನಿ. ಸ್ಟೂಡೆಂಟ್ ಮಾರ್ಕಸ್ ಸೀಟ್ ಅನ್ನ ಯಾವ ತರ ನಾವು ಈಸಿಯಾಗಿ ಮಾಡಬಹುದು ಅನ್ನೋದನ್ನ ನಿಮ್ಗೆ ಇವತ್ತ ಈ ವಿಡಿಯೋ ಒಳಗಡೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತದ್ರಿ, ಅದಕ್ಕೆ ಒತ್ತಿರಿ. ಬಾಜು ಒಂದು ಬೆಲ್ ಐಕನ್ ಬರ್ತದೆ, ಅದಕ್ಕೂ ಒತ್ತಿದ್ರೆ ನನ್ನ ವಿಡಿಯೋಗೆ ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಯೂಟ್ಯೂಬ್ಗೆ ನಾನು ಮಾಡುವಂತ ಎಲ್ಲಾ ಹೊಸ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವ ಅಂತೇಳಿ ಎರಡೆರಡು ಸಾರಿ ನಿಮ್ಗೆ ಯಾಕೆ ಹೇಳ್ಕೊಡತ್ತೀನಿ ಅಂದ್ರೆ ಇದು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ಗೂ ಒಂದು ಹೆಲ್ಪ್ ಆಗ್ತದೆ. ನನ್ನ ವಿಡಿಯೋ ನೋಡಿ ನೀವು ಕಲ್ತ್ರೆ ನಿಮ್ಗೂ ಕೂಡ ಒಂದು ಹೆಲ್ಪ್ ಆದಂಗ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಹೋಗೋಣ, ಸ್ಟಾರ್ಟ್ ಮಾಡ್ಕೋತಾ ಇದೀನಿ. ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಮಾಡ್ಕೊಳ್ಳೋಣ. ಮೈಕ್ರೋಸಾಫ್ಟ್ ಎಕ್ಸೆಲ್ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಆಲ್ ಪ್ರೋಗ್ರಾಮ್ ಒಳಗೆ ಹೋಗೋದು ಹೋಗ್ತಿದ್ದಾನೆ. ಇಲ್ಲಿಂದ ನಾನು ಮೈಕ್ರೋಸಾಫ್ಟ್ ಎಕ್ಸೆಲ್ ಹುಡುಕ್ಬೇಕಾಗತ್ತೆ. ಸುಮ್ಮನೆ ಇಲ್ಲಿ ಮೇಲ್ಗಡೆ ಕಾಣಿಸೋದಿಲ್ಲ ನಿಮ್ಗೆ. ಅವಾಗ ಕರ್ಸರ್ ತಗೊಂಡು ಕೆಳಗಡೆ ಬರಬೇಕು. ಅವಾಗ ಇಲ್ಲಿ ಕಾಣಿಸುತ್ತೆ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಅಂತೇಳಿ. ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಒಳಗಡೆ ನೀವು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಇರುತ್ತೆ, ಅದನ್ನ ಓಪನ್ ಮಾಡ್ಕೋಬೇಕು. ಎಕ್ಸೆಲ್ ಬಹಳ ಯೂಸ್ ಆಗ್ತದೆ. ಕ್ಯಾಲ್ಕುಲೇಷನ್ ಮಾಡಬಹುದು ಎಕ್ಸೆಲ್ ಒಳಗೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಒಳಗಾಗಿರ್ಬೋದು, ಎಲ್ಲಾ ತರ ಆಫೀಸಿಯಲಿ ಕೆಲಸದೊಳಗಡೆ ಎಕ್ಸೆಲ್ ಒಳಗಡೆ ಬಹಳ ಕೆಲಸ ಆಗ್ತಿರ್ತದೆ. ಸ್ವಲ್ಪ ಡೀಪ್ ಆಗಿ ಕಲಿಬೇಕಾಗ್ತಿರ್ತದ. ಬಟ್ ಕಲ್ತಿರ್ತೀರಿ, ಎಲ್ಲಾನು ಕೂಡ ಬರ್ತಾ ಇರತ್ತೆ. ಬಟ್ ಸ್ಮಾಲ್ ಸಣ್ಣ ಪುಟ್ಟ ನಾವೆಲ್ಲ ಕಲಿಯೋದಿಲ್ಲ, ಯಾಕಂದ್ರೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಇದು ನಿಮ್ಗೆ ಬಹಳ ಅವಶ್ಯಕತೆ ಇದೆ. ಇದ್ರೊಳಗೆ ನೀವು ಮ್ಯಾಕ್ಸಿಮಮ್ 5 ಫಾರ್ಮುಲಾ ಹೇಳಕ್ ಹೊಂಟಿರಿ. ಇದ್ರೊಳಗೆ 5 ಫಾರ್ಮುಲಾ ನಿಮ್ಗೆ ಗೊತ್ತಾಗತ್ತೆ ಯಾವ ತರ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋ ಒಳಗೆ ಗೊತ್ತಾಗ್ಬಿಡ್ತದ. ನೋಡ್ರಿ, ಪೂರ್ತಿ ವಿಡಿಯೋ ನೋಡ್ಬೇಕಾ. ಇದ್ರ ಮೇಲೆ ಹೋಗ್ಬಿಟ್ಟು ಇದನ್ನ ಓಪನ್ ಮಾಡ್ಕೋರಿ. ಓಪನ್ ಆಗತ್ತೆ. ಓಪನ್ ಆಗ್ತಿದಾಗನೆ ಮೇಲ್ಗಡೆ ಬರೋದಕ್ಕೆ ಟೈಟಲ್ ಬಾರ್ ಅಂತ ಕರಿತೀವಿ. ಮೈಕ್ರೋಸಾಫ್ಟ್ ಎಕ್ಸೆಲ್ ಟೈಟಲ್ ಬಾರ್. ಇದಕ್ಕೆ ಆಫೀಸ್ ಬಟನ್ ಮೇಲ್ಗಡೆ ಕಾಣಿಸೋದಕ್ಕೆ ಏನಂತ ಕರೀತಾರಿ ಗೊತ್ತದ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕು, ಕಮೆಂಟ್ಸ್ ಮಾಡ್ಬೇಕು. ಮೇಲ್ಗಡೆ ಇದಕ್ಕೆ ಏನಂತ ಹೇಳ್ತಾರ ಕಮೆಂಟ್ಸ್ ಮಾಡ್ರಿ. ಆಮೇಲೆ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ಕೊಡ್ತೀನಿ. ಇದಕ್ಕೆ ಇಷ್ಟಕ್ಕೆ ಏನಂತಾರ ಅನ್ನೋದು ಬೇಕು. ಮೇಲ್ಗಡೆ ಟೈಟಲ್ ಬಾರ್ ಹೇಳಿದೀನಿ, ಆಫೀಸ್ ಬಟನ್ ಇದೆಲ್ಲ ನಾವು ಮೆನು ಬಾರ್ಸ್ ಅಂತ ಹೇಳ್ತೀವಿ. ಕೆಳಗಡೆ ಬರೋದಕ್ಕೆ ರಬಿನ್ಸ್ ಮತ್ತೆ ಇವೆಲ್ಲ ಕಮಾಂಡ್ಸ್ ಅಂತ ನಾವು ಕರಿತೀವಿ. ಅಲೈನ್ಮೆಂಟ್, ಫಾಂಟ್ ಇವೆಲ್ಲ ಕರಿತೀವಿ. ಹಿಂಗ್ ಬರೋದಕ್ಕೆ ಕಾಲಮ್, ಹಿಂಗ್ ಬರೋದಕ್ಕೆ ರೋ ಅಂತ ಕರಿತೀವಿ. ಇದೆಲ್ಲ ನಾನು ಹಿಂದಿನ ಕ್ಲಾಸ್ ಒಳಗೂ ಕೂಡ ಹೇಳಿದ್ದೀನಿ. ಆ ಹಿಂದಿನ ಕ್ಲಾಸ್ ವಿಡಿಯೋದ ಲಿಂಕ್ ಕೂಡ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಅಲ್ಲಿ ಕೂಡ ನೀವು ನೋಡಿ ತಿಳ್ಕೊಬಹುದು. ಹಿಂದಿನ ವಿಡಿಯೋನು ಕೂಡ ನೀವು ನೋಡಿ ಕಲಿಬಹುದು. ಇದರ ಒಳಗಡೆ ಈಗ ಇಲ್ಲಿ ಟೈಪ್ ಮಾಡಿ ಎ ಕಾಲಮ್ ಒಳಗಡೆ ನಾನು ಬರೀತಾ ಇದ್ದೀನಿ ಸ್ಟೂಡೆಂಟ್ ಮಾರ್ಕಸ್ ಸೀಟ್ ಅಂತ ಫಸ್ಟ್ ಹೆಸರು ಹಾಕೊಳ್ಳೋಣ. ಸ್ಟೂಡೆಂಟ್ ಮಾರ್ಕಸ್ ಸೀಟ್ ಅಂತ ನಾನು ಬರ್ಕೊಂಡಿದ್ದೀನಿ. ಈಗ ಇದನ್ನ ಏನ್ ಮಾಡ್ಬೇಕು, ಸ್ವಲ್ಪ ಅಲೈನ್ಮೆಂಟ್ ಮರ್ಜ್ ಆಗ್ಬೇಕು, ಸ್ವಲ್ಪ ಸೆಂಟ್ರಲ್ ಒಳಗೆ ಬರ್ಬೇಕು, ಹೌದಿಲ್ಲ ರೀ? ಅವಾಗ ಏನ್ ಮಾಡ್ಕೋತಾ ಇದ್ದೀನಿ, ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲಿವರೆಗೆ ಬೇಕು ನಿಮ್ಗೆ ಇದನ್ನ ಮರ್ಜ್ ಎಲ್ಲಿವರೆಗೂ ನಾನು ತಗೋತಾ ಇದ್ದೀನಿ. ಈ ತರ ತಗೊಂಡು ಒಳಗಡೆ ಈ ಲೈನ್ ಕಾಣಿಸ್ಬಾರ್ದು ಒಳಗಡೆ. ಅವಾಗ ನೀವು ಇಲ್ಲಿ ಮರ್ಜ್ ಸೆಂಟರ್ ಅಂತ ಹೇಳ್ಬೇಕು. ಬಹಳ ಈಸಿ ಅದ, ಹಾರ್ಡ್ ಆಗ್ಬೇಡ್ರಿ. ಬಹಳ ಈಸಿ ಅದ. ಕೂಲ್ ಆಗಿ ಕುತ್ಕೊಂಡು ನೋಡ್ಬೇಕು. ಒಂದು ನೋಟ್ಬುಕ್ ತಗೊಂಡು ಹಂಗೆ ಬರೀತಿರ್ಬೇಕು. ಇಲ್ಲಿ ನೋಡಿ ಸ್ಟೂಡೆಂಟ್ ಸೀಟ್ ಅಂತ ಹೇಳಿ ಒಂದೇ ಕಾಲಮ್ ಒಳಗೆ ಬರ್ಕೊಂಡಿದ್ದೀನಿ ನಾನು. ಅವಾಗ ಈ ಕಾಲಮ್ ಪೂರ್ತಿ ಈ ತರ ಸೆಲೆಕ್ಷನ್ ಮೌಸ್ ಹೋಲ್ಡ್ ಇಟ್ಕೊಂಡು ಸೆಲೆಕ್ಷನ್ ಮಾಡಿದ್ಮೇಲೆ ಇಲ್ಲಿ ಮರ್ಜ್ ಸೆಂಟರ್ ಅಂತ ಬರುತ್ತೆ. ಮರ್ಜ್ ಸೆಂಟರ್ ಆಗ್ಬಿಡ್ತು. ಈಗ ನೋಡ್ರಿ ಒಳಗಡೆ ಲೈನ್ ಕಾಣಿಸ್ತಿಲ್ಲ, ಕೆಳಗಡೆ ಮಾತ್ರ ಲೈನ್ ಬಂದಿದೆ. ಬಟ್ ಪ್ರಿಂಟ್ ಒಳಗೆ ಯಾವ್ದು ಲೈನ್ ಬರೋದಿಲ್ಲ. ಲೈನ್ ಹಾಕಿದ್ರೆ ಮಾತ್ರ ಪ್ರಿಂಟ್ ಬರ್ತದ. ನೆಕ್ಸ್ಟ್ ಸ್ಟೂಡೆಂಟ್ ಮಾರ್ಕಸ್ ಸೀಟ್ ಅಂತ ಹಾಕ್ಬಿಟ್ಟೆ. ನೆಕ್ಸ್ಟ್ ಇದನ್ನೇ ಸ್ವಲ್ಪ ದೊಡ್ಡ ಮಾಡ್ಕೋತಾ ಇದೀನಿ. ಸೆಲೆಕ್ಷನ್ ಮಾಡ್ಕೊಂಡು ಬಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ, ಬೋಲ್ಡ್ ಆಗುತ್ತೆ. ಮತ್ತೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನಾಗ್ತದ್ರಿ, ಅಕ್ಷರ ದೊಡ್ಡದಾಗ್ತದೆ. ಸ್ಟೂಡೆಂಟ್ ಮಾರ್ಕಸ್ ಸೀಟ್ ಎಸ್ ಕ್ಯಾಪಿಟಲ್ ಒಳಗೆ ಇಟ್ಕೊಳ್ಳೋಣ.
ಓಕೆ ಎಂ ಅನ್ನೋದನ್ನ ಕ್ಯಾಪಿಟಲ್ ಒಳಗೆ ಇಟ್ಕೋತಾ ಇದ್ದೀನಿ, ಕ್ಯಾಪ್ಷಲ್ ಆನ್ ಇಟ್ಕೊಂಡು ಎಸ್ ಅನ್ನೋದು ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ ರೀ ಕ್ಯಾಪಿಟಲ್ ಒಳಗಡೆ ಬರ್ಕೋತಾ ಇದ್ದೀನಿ. ಇಷ್ಟ ಆಯ್ತು, ಸ್ಟೂಡೆಂಟ್ ಮಾರ್ಕ್ಸ್ ಸೀಟ್ ಅಂತ ಬರ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಏನಾಗ್ಬೇಕು, ಸೀರಿಯಲ್ ನಂಬರ್ 1 ಅಥವಾ 2 ಅಂತ ಹಾಕೋಬಹುದು. ಇಲ್ಲ ಅಂದ್ರೆ ನೀವು ಮುಂದಗಡೆ ಸೀರಿಯಲ್ ನಂಬರ್ ಇಲ್ಲಿದ್ದ ಇಲ್ಲೇ ಇಟ್ಕೋಬಹುದು. ಇಲ್ಲ ಹಾಕೊಳ್ಳೋಣ ಸೀರಿಯಲ್ ನಂಬರ್ ಅಂತ ಬರ್ಕೊಳ್ಳೋಣ, ಅಥವಾ ಎಸ್ ಎಲ್ ನಂಬರ್ S.L ನಂಬರ್ ಅಂತ ಬರ್ಕೊ, ಕ್ಯಾಪ್ಷಲ್ ಆನ್ ಮಾಡಿ ಬರ್ಕೊಳ್ಳೋಣ. ಎಲ್ಲ SL ನಂಬರ್ ಅಂತ ಬರಿತಾ ಇದ್ದೀನಿ. ನೆಕ್ಸ್ಟ್ SL ನಂಬರ್ ಬರ್ತಿದ್ದಾಗ ನೇಮ್ NAME ನಿಮ್ಮ ಮಾರ್ಕ್ಸ್ ಕಾರ್ಡ್ ಇರ್ತಾವೆ 10th PUC ಮಾರ್ಕರ್ಸ್ ಕಾರ್ಡ್, ಅದ್ರ ಮೇಲೆ ಪರ್ಸೆಂಟೇಜ್ ಆಗ್ಬಿಟ್ಟು ನೀವು ಎಷ್ಟು ತಗೊಂಡಿದ್ದೀರಿ, ಮ್ಯಾಕ್ಸಿಮಮ್ ಎಷ್ಟು, ಮಿನಿಮಮ್ ಎಷ್ಟು, ಈ ತರ ಸ್ಟೂಡೆಂಟ್ ಮಾರ್ಕಸ್ ಸೀಟ್ ಒಳಗಡೆ ರೆಡಿ ಮಾಡಿರ್ತೀವಿ. ಅದನ್ನೇ ಎಕ್ಸೆಲ್ ಒಳಗಡೆ ನಾವು ಯಾವ ತರ ರೆಡಿ ಮಾಡ್ಬೋದು ಅನ್ನೋದನ್ನ ಕಲಿಸ್ತಾ ಇದ್ದೀನಿ. ಫಾರ್ಮುಲಾ ಯಾವ ತರ ಯೂಸ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ರಿ, ಕಾನ್ಸಂಟ್ರೇಷನ್ ಈ ಕಡೆ ಇರಬೇಕು, ಯಾವ ಕಡೆ ನೋಡಬಾರ್ದು. ಕರೆಕ್ಟ್ ಆಗಿ ಬುಕ್ ತಗೊಂಡು ಬರೀ ಬರ್ಕೋಬೇಕು, ಎಲ್ಲಾದ್ರೂ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ. ಹೆಸರಾಯ್ತು, ಹೆಸರಾಗ್ತಿದ್ದಾನೆ. ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್, SUB ಸಬ್ಜೆಕ್ಟ್ 1 ಯಾವ್ದಿರ್ತದೆ ನಿಮ್ ತೆಲುಗು, ತಮಿಳು, ಉರ್ದು ಯಾವ್ದಿದ್ರ ಬರ್ಕೊಂಡ್ಬಿಡ್ರಿ. ಕನ್ನಡ ಗಿಡ ಯಾವ್ದದ ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2 SUB ಅಂದ್ರೆ ಸಬ್ಜೆಕ್ಟ್ 2. ನೆಕ್ಸ್ಟ್ ಟ್ಯಾಬ್ ಅಂತ ಬರಿಬೇಕು. ಟ್ಯಾಬ್ ಅಂತ ಬರೀಲಿಲ್ಲ ಅಂದ್ರೆ ನೀವು ಈ ತರ ಹಿಂಗ್ ಹೋಗ್ಬೋದಾ, ಮೋಸ್ಟ್ಲಿಂದ ಹಿಂಗ್ ಮುಂದೆ ಹಿಂದೆ ಕ್ಲಿಕ್ ಮಾಡ್ಕೊತ ಹೋಗ್ಬೋದು. ಸಬ್ಜೆಕ್ಟ್ SUB ಸಬ್ಜೆಕ್ಟ್ 3. ನೆಕ್ಸ್ಟ್ ಟ್ಯಾಬ್, ಕೀಬೋರ್ಡ್ ಒಳಗೆ ಟ್ಯಾಬ್ ಫ್ರೆಶ್ ಮಾಡ್ಬೇಕು. SUB ಸಬ್ಜೆಕ್ಟ್ 3 ಆಗನೆ ಯಾವ್ದು ಬರ್ತದ್ರಿ, 3ನೇದಾಗನ 4ನೇದ. ನೆಕ್ಸ್ಟ್ ಟ್ಯಾಬ್ SUB ಸಬ್ಜೆಕ್ಟ್ 4 ಆಗನ 5 ಇಲ್ಲ 3 ಆಗನ 4 ಟ್ಯಾಬ್ SUB ಮತ್ತೆ ಟ್ಯಾಬ್ ಮಾಡ್ಕೊಂಡು, ಸಾರಿ ಇಲ್ಲಿ ಬಿಟ್ಬಿಟ್ಟೆ, 4 ಆಗನ 5ನೇ ಸಬ್ಜೆಕ್ಟ್. ಬಟ್ ಟೋಟಲ್ 6 ಸಬ್ಜೆಕ್ಟ್ ಇರ್ತಾವ. SUB 6 ಸಬ್ಜೆಕ್ಟ್ ಅದಾವೆ ನಿಮ್ಗೆ, 6 ಸಬ್ಜೆಕ್ಟ್ ಅನ್ನ ನಾನು ಬರ್ಕೋತಾ ಇದ್ದೀನಿ. ಓಕೆ, 6 ಸಬ್ಜೆಕ್ಟ್ ಆದ ನಂತರ ಮತ್ತೇನ್ ಬರಿಬೇಕು, ಅದ್ರೊಳಗೆ ಮಿನಿಮಮ್ ಅನ್ನೋದಿರತ್ತೆ. ಓಕೆ, ಎಷ್ಟು ತಗೊಂಡ್ರು ಅಂತ ಹೇಳಿ, ಅತ್ಯಂತ ಕಡಿಮೆ ಎಷ್ಟಿದೆ ಅಂತ ಹೇಳಿ ಮ್ಯಾಕ್ಸಿಮಮ್ MAX ಇಷ್ಟು ಬರಿಬೇಕು. ಅದಾದ ನಂತರ ಮತ್ತೇನ್ ಬರಿಬೇಕು, ಟೋಟಲ್ TOTAL ಟೋಟಲ್ ಅಂತ ಬರ್ಕೊಂಡೆ. ನೆಕ್ಸ್ಟ್ ಟೋಟಲ್ ಆಗ್ತಿದ್ದಾನೆ, ಮತ್ತೇನ್ ಬರಿಬೇಕ್ರಿ, ಟೋಟಲ್ ಆಯ್ತಾ, ಎವರೇಜ್ AVG ಪರ್ಸೆಂಟೇಜ್ ಎಷ್ಟು ತಗೊಂಡ ಅಂತ ಹೇಳಬೇಕು. ನೆಕ್ಸ್ಟ್ ಗ್ರೇಡ್, ಫಸ್ಟ್ ಗ್ರೇಡ್, ಸೆಕೆಂಡ್ ಬಂದು ಡಿಸ್ಟ್ರಿಕ್ಷನ್ ಅದನ್ನು ಈ ತರ ಎಲ್ಲ ಹಾಕಿರ್ತೀವಲ್ಲ ನಾವು, ಎಲ್ಲ ಈ ತರ ನೋಡ್ಕೊಳ್ಳೋ. ಗ್ರೇಡ್ ಅಂತ ಕೊಟ್ರು, GRADE ಗ್ರೇಡ್ ಅಂತ ತಗೊಂಡೆ. ಓಕೆ, ಇಷ್ಟೆಲ್ಲ ನಾವು ಮೇಲ್ಗಡೆ ಬರ್ಕೋಬೇಕಾಗತ್ತೆ. ಸ್ವಲ್ಪ ಜೂಮ್ ಕೂಡ ಮಾಡಿರ್ತೀನಿ, ಕೆಲವೊಂದು ಕ್ಲಿಯರಿಟಿ ಕಾಣಿಸ್ತಾ ಇರೋದಿಲ್ಲ ನಿಮ್ಮ ಫೋನ್ ಒಳಗೆ ಅಥವಾ ಕಂಪ್ಯೂಟರ್ ಒಳಗೆ, ಅದಕ್ಕೆ ಸ್ವಲ್ಪ ಈ ತರ ದೊಡ್ಡ ಮಾಡ್ಕೋತಾ ಇದ್ದೀನಿ, ನೋಡ್ಕೋಬೇಕು. ಸ್ವಲ್ಪ ಇದನ್ನ ಜಾಗನೂ ಕೂಡ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಈ ತರ ಹಿಂಗ್ ಸರ್ಸ್ಕೋಬಹುದು. ಮೇಲ್ಗಡೆ ಹೋಗಿ 2 ಕಡೆ ಬಾಣ ಚಿಹ್ನೆ ಬಂದಾಗ ಈ ತರ ನೀವು ಸರ್ಸ್ಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದ್ರಿ. ಸಬ್ಜೆಕ್ಟ್ ಈ ತರ ಎಲ್ಲ ಹೆಸರುಗಳು ಬರೀಲಿಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ನಿಮ್ಗೆ ದೂರ ಬೇಕಾಗಿತ್ತು ಅಂದ್ರೂ ಕೂಡ ನೀವು ಈ ತರ ಇಟ್ಕೊಂಡು ಕೆಲಸವನ್ನ ಮಾಡ್ಕೋಬಹುದು. ಸ್ವಲ್ಪ ಸರಿಸಬಹುದು ಸಬ್ಜೆಕ್ಟ್ ಬರೀಲಿಕ್ಕೆ, ಈ ತರ ಮೇಲ್ಗಡೆ ಹೋಗೋದ ಕಾಲಮ್ಸ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಓಕೆ, ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ನಾನು ಬರ್ಕೊಂಡಿದ್ದೀನಿ. ಓಕೆ, ಇಷ್ಟಿರಲಿ, ಅಡ್ಜಸ್ಟ್ಮೆಂಟ್ ಆಯ್ತು. ಅದಾದ ನಂತರ ಸೀರಿಯಲ್ ನಂಬರ್ 01 ಒಂದನೇ ಹುಡುಗನ ಹೆಸರು ಏನದ, ಗುರು ಅಂತ ನಾನು ಇಟ್ಕೋತಾ ಇದ್ದೀನಿ. ಓಕೆ, ಗುರು ಸಬ್ಜೆಕ್ಟ್ ಯಾವ್ದಿದೆ, ಒಂದು ಫಸ್ಟ್ ಸಬ್ಜೆಕ್ಟ್ ಎಷ್ಟು ತಗೊಂಡಿದ್ದಾನೆ ಅನ್ನೋದು ಹಾಕೋಣ. ಫಸ್ಟ್ ಸಬ್ಜೆಕ್ಟ್ಗೆ ಮೊದಲ ಹೆಸರು ಹಾಕೊಳ್ಳೋಣ. 2 ಒಂದು 5 ಜನರದ ಮಾಡಿ ತೋರಿಸ್ತಾ ಇದ್ದೀನಿ. 2 ಆಗನ 3 ಆಗನ 4 ಆಗನ 5. ಓಕೆ, ಈ ತರ ಸಬ್ಜೆಕ್ಟ್ ಬರಿಬಹುದು. ಸಪೋಸ್ ನೀವು ಒಂದೇ ನಂಬರ್ ಬರ್ದು ಡಿಲೀಟ್ ಮಾಡ್ಕೊಳ್ಳೋಣ. ಒಂದೇ ನಂಬರ್ ಬರ್ದಿರಿ, ಬಟ್ ಲೇಟ್ ಆಗತ್ತೆ ಬರೀಲಿಕ್ಕೆ ಅಂದ್ರೆ, ಯಾಕಂದ್ರೆ ಈಗಿನ ಜನರೇಷನ್ ಬಹಳ ಫಾಸ್ಟ್ ಬೇಕಾಗಿರ್ತದ. ಇದನ್ನ ಈ ತರ ಹಿಂಗ್ ಡ್ರ್ಯಾಗ್ ಮಾಡ್ಕೊಳ್ಳೋದು, ಡ್ರ್ಯಾಗ್ ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಸೀರಿಯಲ್ ಅಂತ ಹೇಳ್ಬಿಡೋದು. 5 ಬತ್ತು. ಗುರು ಆಗನ ರವಿ ಆಗನ ಕೆಳಗಡೆ ರಾಜು ಆಗನ ಮತ್ತೆ ಗೀತಾ, ಒಂದು ಹುಡುಗಿ ತಗೊಳ್ಳೋಣ, ಎಲ್ಲಾರು ಬೇಕು. ಓಕೆ, ಗೀತಾ ಆಗನ ಮತ್ತೆ ಯಾರು ಬೇಕ್ರಿ, ರಾಮು. ಇಷ್ಟೆಲ್ಲ ಹುಡುಗರು ಮತ್ತೆ ಈ ತರ ಲಿಸ್ಟ್ ಅನ್ನ ರೆಡಿ ಮಾಡಿದ್ದೀನಿ. ಇವರೆಲ್ಲ ಒಂದೇ ಸಬ್ಜೆಕ್ಟ್ ಎಷ್ಟು ತಗೊಂಡಿದ್ದಾನೆ, 99 ಮಾರ್ಕ್ಸ್ ತಗೊಂಡಾನ. 2ನೇ ಸಬ್ಜೆಕ್ಟ್ಗೆ ಮತ್ತೆ ಎಲ್ಲಾರ್ದು ಹಾಕೊಳ್ಳೋಣ, 99, 45, 58 ಈ ತರ ಎಲ್ಲಾರ್ದು ಹಾಕೊಳ್ಳೋಣ. ಎಷ್ಟೆಷ್ಟು ಬೇಕಾ ನಿಮ್ಗೆಲ್ಲ ಈ ತರ ಹಾಕೊಂಡ್ಬಿಡ್ರಿ, ಯಾಕಂದ್ರೆ ಕಲಿಬೇಕಾಗಿದೆ ನಮ್ಗೆ, ಸ್ವಲ್ಪ ಹಾಕೊಳ್ಳೋದು. ಕಾಮನ್ಲಿ ಯಾವ್ದಾದ್ರು ಹಾಕೋಬಹುದು. ಮತ್ತೆ ಸಬ್ಜೆಕ್ಟ್ 2ಗೆ 88 ತಗೊಂಡಾನ, 55 ತಗೊಂಡಾರ, 45 ತಗೊಂಡಿದ್ದಾರೆ. ನೆಕ್ಸ್ಟ್ 66, ನೆಕ್ಸ್ಟ್ ಇವರು 74 ತಗೊಂಡಿದ್ದಾರೆ. ಸಬ್ಜೆಕ್ಟ್ 3ಗೆ ಎಷ್ಟು ತಗೊಂಡಿದ್ದಾರೆ, 55. ಈ ತರ ಎಲ್ಲ ಹಾಕೊಳ್ಳೋಣ. ಅತ್ಯಂತ ಕಡಿಮೆ ಮತ್ತೆ ಎಲ್ಲ ಲೆಕ್ಕಾಚಾರ ಮಾಡ್ಕೊಳ್ಳೋಣ. ಫಸ್ಟ್ ಇವೆಲ್ಲ ಹಾಕೋಬೇಕು, ಬೇಸಿಕ್ಲಿ ಎಷ್ಟು ತಗೊಂಡಾರ ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಆಡ್ ಮಾಡಿ. ಸಬ್ಜೆಕ್ಟ್ 3ಗೆ ಎಷ್ಟು ತಗೊಂಡಿದ್ದಾರೆ ಅನ್ನೋದನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು. ಈ ತರ ಎಲ್ಲ ನಾನು ಮಾರ್ಕ್ಸ್ ಹಾಕ್ತಾ ಇದ್ದೀನಿ. ನೀವು ಕೂಡ ನಾನು ಯಾವ ತರ ಹಾಕ್ತಾ ಇದ್ದೀನಿ, ನೀವು ಹೆಂಗ್ ಬೇಕಾದಂಗೆ ಹಾಕೋರಿ. ನಾನು ಹಾಕ್ದಂಗೆ ಬೇಡ, ನೀವು 25 ಕೊಡ್ರಿ, 12 ಕೊಡ್ರಿ, ಸ್ವಲ್ಪ ಎಲ್ಲ ಹಾಕ್ಬೇಕಲ್ಲ ಒಳಗೆ. 12 ಕೊಡೋಣ ಇದಕ್ಕೆ. ನೆಕ್ಸ್ಟ್ ಇದಕ್ಕೆ 10 ಕೊಡೋಣ. ನೆಕ್ಸ್ಟ್ ಇದಕ್ಕೆ ಎಷ್ಟು ಕೊಡೋಣ್ರಿ, ಇರ್ಲಿ 50 ಕೊಡೋಣ. ಈ ತರ ಒಂದೊಂದು 20. ನೆಕ್ಸ್ಟ್ ಕೆಳಗಡೆ ಬರೋದ 45. ಈ ತರ ಸ್ವಲ್ಪ ಸ್ಲೋ ಆಗಿರ್ತಾವ. ಕೆಲವೊಂದು ಎಲ್ಲ ಸಬ್ಜೆಕ್ಟ್ ಒಳಗೆ ನಾವು ಬಹಳ ಫಾಸ್ಟ್ ಇರೋದಿಲ್ಲ, ನಾವು ಎಲ್ಲ ಸ್ಲೋ ಇರ್ತೀವಿ. ಸಬ್ಜೆಕ್ಟ್ 6 ಯಾಕಂದ್ರೆ ಲಾಸ್ಟಿಗೆ ಸ್ವಲ್ಪ ಕಾಪಿ ಮಾಡಕ್ಕೆ ಟೈಮ್ ಕೊಟ್ಟಿರ್ತಾರೆ ಅಂತೇಳಿ ಜಾಸ್ತಿ ತಗೊಂಡಾರ. ಕೆಲವೊಬ್ರು ಬರ್ದಾರ, ಕೆಲವೊಬ್ರು ಬರ್ದಿಲ್ಲ, ನೋಡಿ ಹಾಕೊಳ್ಳೋದಪ್ಪ, ಅದಕ್ಕೇನದ. ಓಕೆ, ಈ ತರ ಈಗ ಇಲ್ಲಿ ಬತ್ ನೋಡಿ, 1, 2, 3, 4, 5 ಇವು 5 ಫಾರ್ಮುಲಾ ಮೇಲೆ ಕೆಲಸ ಆಗ್ತಾವ. 5 ಫಾರ್ಮುಲಾ ಮೇಲೆ ಕೆಲಸ ಮಾಡೋದು. ಇಲ್ಲಿ ಬರೀ 5 ಜನ ತೋರಿಸ್ತಾ ಇದ್ದೀನಿ ನಾನು. ಸಪೋಸ್ ಸಾವಿರಾರು ಜನ ಇರ್ತಾರ,
ಒಂದು ಯೂನಿವರ್ಸಿಟಿ ಒಳಗೆ ಒಂದು ಕಾಲೇಜ್ ಒಳಗಡೆ ಈ ತರ ಸಾವಿರಾರು ಜನ ಬಹಳ ಜನ ಇರ್ತಾರೆ, ಎಲ್ಲಾರ್ದು ಕೂಡ ಮಾಡ್ಬೇಕಾಗಿರುತ್ತೆ. ಅವಾಗ ನಾನು 5 ಜನರು ಮಾತ್ರ ಹಾಕೊಂಡೇನಿ, ಇವಕ್ಕೂ ಕೂಡ ಸ್ವಲ್ಪ ಸೈಜ್ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಸ್ವಲ್ಪ ಸೈಜ್ ದೊಡ್ಡ ಮಾಡ್ಕೊಳ್ಳೋಣ, ಗೊತ್ತಾಗುತ್ತೆ ನಿಮ್ಗೆ ಕ್ಲಿಯರ್ ಕಾಣಿಸುತ್ತೆ ಅಂತೇಳಿ ದೊಡ್ಡ ಮಾಡ್ತಾ ಇದ್ದೀನಿ. ಇಷ್ಟ ಆಯ್ತಾ? ಈಗ ಇಲ್ಲಿ ಹಾಕ್ಬೇಕು ನೋಡಿ ಫಾರ್ಮುಲಾ ಏನ್ ಹಾಕ್ಬೇಕು, ಮಿನಿಮಮ್ ಕಂಡು ಹಿಡಿಬೇಕಾಗಿದೆ. ಅವಾಗ ಈಕ್ವಲ್ ಟು ಹಾಕೋಬೇಕು, ಈಕ್ವಲ್ ಟು ಅದಾದ್ಮೇಲೆ ನಿಮ್ ಕೆಳಗಡೆ ಬರೋದ್ನು ಕೂಡ ತೋರಿಸ್ತಾ ಇದ್ದೀನಿ. ಈಕ್ವಲ್ ಟು ಹಾಕಿ MIN ಅಂತ ಬರ್ಕೋಬೇಕು. MIN ಆದ್ಮೇಲೆ ಶಿಫ್ಟ್ ಹಿಡಿದು ಬ್ರಾಕೆಟ್ ಅನ್ನ ಹಾಕೋರಿ. ಬ್ರಾಕೆಟ್ ಹಾಕ್ತದೆ ಎಲ್ಲಿಂದ ಕಂಡು ಹಿಡಿಬೇಕು, ಈ ಪೂರ್ತಿ 6 ಸಬ್ಜೆಕ್ಟ್ ಅಲ್ಲಿ ಅತ್ಯಂತ ಕಡಿಮೆ ಮಾರ್ಕ್ಸ್ ಯಾವ್ದಕ್ಕೆ ತಗೊಂಡಿದ್ದಾರೆ ಅನ್ನೋದನ್ನ ನಮ್ಗೆ ಇದರಲ್ಲಿ ಗುರುತಿಸಬೇಕಾಗಿದೆ, ಕಂಡು ಹಿಡಿಬೇಕಾಗಿದೆ. ಹಿಂಗ್ ನೋಡಿ ಹಿಡಿಬೋದು, ಎಲ್ಲರಿಗಿಂತ ಕಮ್ಮಿ 20 ತಗೊಂಡ್ರಿ ಸರ್, ಅದೇ ಹಾಕಿ ಇದೆಲ್ಲ ಹಾಕ್ಬೇಕ್ರಿ. ಹೌದ್ರಿ, ನೀವು ಕೇಳೋದು ಪ್ರಶ್ನೆ ಕರೆಕ್ಟ್ ಅದ. ಇದೆಲ್ಲ ಕಣ್ಣಿಲೇನೆ ನೋಡ್ಕೊಂಡು ಕಂಡುಹಿಡಿಬಹುದು. ಅಂದ್ರೆ ಒಂದು 10-15 ಸಾವಿರ ಸ್ಟೂಡೆಂಟ್ ಇದ್ರು ಅಂದ್ರೆ ಅವ್ರದೆಲ್ಲ ಯಾವಾಗ ನೋಡಕ್ಕಾಗತ್ತೆ, ಈ ತರ ಮಿಸ್ ಆಗ್ಬೋದಲ್ಲ. ಎಲ್ಲರಿಗೆ ಈ ತರ ನೋಡಿ ಹಾಕ್ಬೇಕಾಗಿತ್ತು ಅಂದ್ರೆ ವಾಪಸ್ ನೀವು ರಿಸಲ್ಟ್ ಕೊಡ್ಬೇಕಂದ್ರೆ 1 ವರ್ಷ ಟೈಮ್ ಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಆಗಿ ಕೆಲಸ ಆಗ್ಬೇಕು. ನಾವು ಎಕ್ಸೆಲ್ ಒಳಗೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಬಹಳ ಈಸಿ ಆಗಿರುತ್ತೆ. ನೀವು ಒಂದೇ ಮಾಡ್ಕೊಳ್ಳೋ ತ್ರಾಸ, ಆಮೇಲೆಲ್ಲ ಈಸಿ ಆಗಿರುತ್ತೆ. ನೆಕ್ಸ್ಟ್ ಮಿನಿಮಮ್ ಹಾಕೊಂಡ್ಬಿಟ್ಟು ಎಲ್ಲಿಂದ ಕಂಡುಹಿಡಿಬೇಕು, ಇದ್ರ ಮೇಲೆ C3 ಬತ್ತಾ. C3 ಆದ ನಂತರ ನೆಕ್ಸ್ಟ್ ಅನುಪಾತ, ಶಿಫ್ಟ್ ಹಿಡಿದು ಅನುಪಾತ ಹಾಕೊಂಡು C3 ಆದ ನಂತರ ಎಲ್ಲಿವರೆಗೂ 88 ಇಲ್ಲಿಂದ ತಗೊಳ್ಳೋದು. C3 ಆಗೋಣ I3. ಈಗ ಎಂಟರ್ ಮಾಡ್ಕೊಳ್ಳೋಣ. ಎಷ್ಟು ಬಂತು, ಅತ್ಯಂತ ಕಡಿಮೆ ಮಾರ್ಕ್ಸ್ ಎಷ್ಟು ತಗೊಂಡ 20. ಆಟೋಮೆಟಿಕ್ ಬಂತು. ಫಾರ್ಮುಲಾ ಹಾಕ್ತಿದ್ದಂಗೆ ಫಾರ್ಮುಲಾ ಏನಂತ ಹಾಕಿದೀವಿ ನಾವು, ಇಲ್ಲಿದೆ. Ctrl+C ಕಾಪಿ ಮಾಡ್ಕೊಂಡು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. Ctrl+V, ಸಾರಿ Ctrl+Z. ಇಷ್ಟಂತೂ ಇದೆಯಾ, ಇದನ್ನ ಏನ್ ಮಾಡ್ಕೋತಾ ಇದ್ದೀನಿ, ಕಾಪಿ ಮಾಡ್ಕೋತಾ ಇದ್ದೀನಿ ಜಸ್ಟ್. ಓಕೆ, ಇಷ್ಟಾದ್ರೂ ಕರೆಕ್ಟ್ ಬಂತು. ಓಕೆ, 20 ಅಂದ್ರೆ ತಗೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ತಗೊಳ್ಳೋಣ. ಇಲ್ಲಿ ನಿಮ್ಗೆ ನಾನು ಸಪ್ರೇಟ್ ಆಗಿ ತೋರಿಸ್ತಾ ಇದ್ದೀನಿ. ಮಿನಿಮಮ್ ಏನ್ ಹಾಕಿದೆ ಅನ್ನೋದು ಕೂಡ ಗೊತ್ತಾಗತ್ತೆ. ಇಲ್ಲಿ ಕೆಳಗಡೆ ಯಾವ್ದಾದ್ರು ಒಂದು ಹಾಕೊಳ್ಳೋಣ. 13 ಇದ್ದದ್ದು 12 ಇಟ್ಕೊಂಡ್ಬಿಡ್ತೀನಿ ನಾನು. ಸಪೋಸ್ C3 ಈ ತರ ಬರುತ್ತೆ, ಆಮೇಲೆ ನಾನು ತೋರಿಸ್ತೀನಿ. ಅಲ್ಲಿ ಇಟ್ಕೊಳ್ಳೋದು ಬೇಡ, ಇಷ್ಟೇ ಇರಲಿ. ಓಕೆ, ಇಲ್ಲಿ ಬತ್ತಾ, ಇಷ್ಟ ಆಗ್ತಿದ್ದಾನೆ. ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋದು, ಈಗ ಇಷ್ಟ ಆದ ನಂತರ ಈಸಿಗೊಂಡು ಹಾಕ್ಲಿಲ್ಲ ಅಂದ್ರೆ ನೀವು ಕೆಳಗಡೆ ತಗೋಬಹುದು. ನೆಕ್ಸ್ಟ್ ಇಷ್ಟೆಲ್ಲ ಆಗ್ತಿದ್ದಂಗೆ ಇಲ್ಲಿ ನಿಮ್ಗೆ ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಇಟ್ಕೊಂಡು ಈಕ್ವಲ್ ಟು ಮುಂದ್ಗಡೆ ಅನುಪಾತ ಇಟ್ಕೊಂಡೋಣ. ಓಕೆ, ಮಿನಿಮಮ್ ಮ್ಯಾಕ್ಸಿಮಮ್ ಈ ಅನುಪಾತ ಸುಮ್ಮನೆ ಇಟ್ಟಿದ್ದೀನಿ. ಅನುಪಾತ ಹಾಕಬಾರ್ದು, ಸುಮ್ಮನೆ ಅಲ್ಲಿ ಕೂಡೋದಿಲ್ಲ ಅಂತ ಅನುಪಾತ ಇಟ್ಕೊಂಡಿದ್ದೀನಿ. ಈಕ್ವಲ್ ಟು ಇದಷ್ಟೇ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಕಲರ್ ಕೊಟ್ಬಿಡ್ತೀನಿ, ನೀವು ಬರ್ಕೊಂಡು ಯೂಸ್ ಆಗತ್ತೆ ನಿಮ್ಗೆ, ನೋಡ್ಕೋಬೇಕು. ಈ ಕಲರ್ ಕೊಟ್ಟಿರೋದು ಮಾತ್ರ ನೋಟ್ ಮಾಡ್ಕೋರಿ. ಯಾವ್ದಕ್ಕೆ, ಮಿನಿಮಮ್ ಕಂಡು ಹಿಡಿಲಿಕ್ಕೆ. C3 ಮತ್ತೆ I3 ಅಂತ ಯಾಕೆ ಹಾಕೊಂಡಿದ್ದೀನಿ ಅಂದ್ರೆ ಇಲ್ಲಿದಿಂದ ಅತ್ಯಂತ ಕಡಿಮೆ ಇರೋದನ್ನ ನಾನು ಕಂಡು ಹಿಡಿದಿದ್ದೀನಿ. ಮತ್ತೆ ಮ್ಯಾಕ್ಸಿಮಮ್ ಕಂಡು ಹಿಡಿಬೇಕಾಗಿದೆ. ಅತ್ಯಂತ ಜಾಸ್ತಿ ಯಾವ್ದು ತಗೊಂಡ್ರಿ ಸಬ್ಜೆಕ್ಟ್ ಒಳಗೆ, 6 ಸಬ್ಜೆಕ್ಟ್ ಒಳಗೆ ಗುರು ಅನ್ನೋನು ಎಷ್ಟು ತಗೊಂಡ ಜಾಸ್ತಿ ಕಂಡು ಹಿಡೀರಿ. ಈಕ್ವಲ್ ಟು ಹಾಕೋದದ, ಈಕ್ವಲ್ ಟು ಹಾಕಿ ಏನ್ ಮಾಡ್ಬೇಕು, ಮತ್ತೆ ಈಕ್ವಲ್ ಟು ಕಂಪಲ್ಸರಿ ಹಾಕಬೇಕ. MAX ಅನ್ನೋದು ಹಾಕ್ಬೇಕು. MAX ಅಂದ್ರೆ ಇಲ್ಲಿ ಮೇಲೆ ಏನಿರ್ತದೆ ಅದೇ ಹಾಕ್ಬೇಕು. MAX ಯಾಕೆ ಹಾಕಕ್ಕೆ ತಿಳ್ಕೊಬೇಡ್ರಿ. ಇಷ್ಟ ಆಯ್ತಾ? ನೆಕ್ಸ್ಟ್ ಬ್ರಾಕೆಟ್ ಹಾಕಬೇಕು. ಬ್ರಾಕೆಟ್ ಹಾಕ್ತಿದ್ದಾನೆ, ಮತ್ತೆ ಯಾವ್ದು ತಗೊಳ್ಳೋದು, ಬ್ರಾಕೆಟ್ ಆಗೋಣ. ಎಲ್ಲಿದಿಂದ, ಸೇಮ್ ಆಗಲೇನ್ ಮಾಡಿದ್ರಿ, ಇಲ್ಲಿಂದಾನೆ ಅನುಪಾತ ಶಿಫ್ಟ್ ಹಿಡಿದ ಅನುಪಾತ ಹಾಕೋದು. ಎಲ್ಲಿತನ, ಸಬ್ಜೆಕ್ಟ್ 6 ಎಂಟರ್ ಮಾಡ್ಕೋರು. ಅತ್ಯಂತ ಜಾಸ್ತಿ ಯಾವ್ದದ 99 ತಗೊಂಡಿದ್ದೀನಿ ಕನ್ನಡಕ್ಕೆ. ಯಾಕಂದ್ರೆ ನಾನು ಕನ್ನಡ ಅಂದ್ರೆ ಬಹಳ ಇಷ್ಟ, ಅದಕ್ಕೆ 99 ತಗೊಂಡಿದ್ದೀನಿ. ಅಚ್ಚ ಕನ್ನಡದ ಗಂಡು ನಾನು. ಓಕೆ, ಇಲ್ಲಿ ಬತ್ತಾ ಇಷ್ಟ ಆಗ್ತಿದ್ದಾನೆ. ಸಾರಿ, Ctrl+Z. ಸುಮ್ಮನೆ ಒಳಗಡೆ ಜೋಕ್ ಮಾಡ್ತಾ ಇರ್ತೀನಿ, ಸುಮ್ಮನೆ ಸೀರಿಯಸ್ ಆಗಿ ನೋಡಬಾರ್ದು, ಸ್ವಲ್ಪ ಹಂಗೆ ಕಾಮಿಡಿ ಇರ್ಬೇಕು. ಓಕೆ, ನೆಕ್ಸ್ಟ್ ಇಷ್ಟ ಆಗ್ತಿದ್ದಾನೆ. ಮತ್ತೆ ಟೋಟಲ್ ಕಂಡು ಹಿಡಿಬೇಕಾಗಿದೆ. ಟೋಟಲ್ ಹೆಂಗ್ ಮಾಡೋದು ಅಂದ್ರೆ ಇವು ಟೋಟಲ್ 6 ಸಬ್ಜೆಕ್ಟ್ ಸೇರಿ ಎಷ್ಟು ಮಾರ್ಕ್ಸ್ ತಗೊಂಡ ಅನ್ನೋದನ್ನ ಹಾಕ್ಬೇಕಾಗಿದೆ. ಅವಾಗ ಮತ್ತೆ ಈಕ್ವಲ್ ಟು ಅಂತ ಹಾಕ್ಬೇಕು. ಈಕ್ವಲ್ ಟು ಕಂಪಲ್ಸರಿ ಹಾಕ್ಬೇಕು. ಈಕ್ವಲ್ ಟು ಹಾಕಿ SUM ಸಮ್ ಅಂತ ಹಾಕೋದು. ಸಮ್ ಅಂತ ಹಾಕ್ತಿದ್ದಾನೆ. ಶಿಫ್ಟ್ ಹಿಡಿದು ಬ್ರಾಕೆಟ್ ಹಾಕೊಳ್ಳೋದು. ಎಲ್ಲಿದಿಂದ, ಇಲ್ಲಿಂದ ಶಿಫ್ಟ್ ಅನುಪಾತ ಎಲ್ಲಿವರೆಗೂ 88 ಎಂಟರ್. ಎಷ್ಟು ಬಂತು, 503 ತಗೊಂಡಿದ್ದಾರೆ. ಎಷ್ಟು ತಗೊಂಡಾರಿ, ಟೋಟಲ್ ಮಾರ್ಕ್ಸ್ ಎಷ್ಟದ, 503 ಮಾರ್ಕ್ಸ್ ತಗೊಂಡಾರ. ಇವ್ರದ ಎವರೇಜ್ ಹೆಂಗ್ ನೋಡೋದು, ಎವರೇಜ್ ಬಹಳ ಸರಳ ಅದ. ಹೆಂಗ್ ನೋಡೋದು ಎವರೇಜ್, ಬಹಳ ಈಸಿ ಅದ. ಈಕ್ವಲ್ ಟು ಅಂತ ಹಾಕೊಳ್ಳೋದು, AVG ಅಂತ ಹಾಕೊಳ್ಳೋದು. AVG ಹಾಕ್ತಿದ್ದಾನೆ, ಮತ್ತೆ ಬ್ರಾಕೆಟ್ ಕೊಡ್ಬೇಕು. ಬ್ರಾಕೆಟ್ ಕೊಡ್ತಿದ್ದಾನೆ, ಶಿಫ್ಟ್ ಹಿಡಿದು ಬ್ರಾಕೆಟ್ ಹಾಕೋರಿ. ಶಿಫ್ಟ್ ಹಿಡಿದು ಬ್ರಾಕೆಟ್ ಹಾಕೊಳ್ಳೋದು. ಬ್ರಾಕೆಟ್ ಹಾಕ್ತಿದ್ದಾನೆ. ನೆಕ್ಸ್ಟ್ ಏನ್ ಹಾಕ್ಬೇಕು, ಎಲ್ಲಿದಿಂದ ಎವರೇಜ್ ಕಂಡು ಹಿಡಿಬೇಕು, ಯಾವ್ದು ಎವರೇಜ್ ಕಂಡು ಹಿಡಿಬೇಕು, ಇದರದ್ದು ಎವರೇಜ್ ಕಂಡು ಹಿಡಿಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ಕ್ಲಿಕ್ ಮಾಡ್ತಿದ್ದಾಗಲೇ ಅನುಪಾತ 6 ಅಂತ ಹಾಕೋಬೇಕು. ಬ್ರಾಕೆಟ್ ಕಂಪ್ಲೀಟ್ ಹಾಕ್ಬೇಕು. ಓಕೆ, ಬತ್ತಾ 83.8
83.83 ಅಂತ ಪರ್ಸೆಂಟೇಜ್ ಬಂದಿದೆ ಅವರೇಜ್. ನೆಕ್ಸ್ಟ್ ಗ್ರೇಡ್ ಕಂಡುಹಿಡಬೇಕು. ಗ್ರೇಡ್ ಕಂಡುಹಿಡೋಕ್ಕಿಂತ ಮುಂಚೆ ಇದನ್ನ ಕೆಳಗಡೆ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದ್ಸರ್ತಿ, ಆಮೇಲೆ ಗ್ರೇಡ್ ಕಂಡುಹಿಡೋಣ, ಯಾಕಂದ್ರೆ ಸ್ವಲ್ಪ ದೊಡ್ಡದ ಫಾರ್ಮುಲಾ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಇದನ್ನ ಇನ್ನೊಂದ್ಸರ್ತಿ ಕೆಳಗಡೆ ತೋರಿಸ್ತಾ ಇದ್ದೀನಿ. ಮಿನಿಮಮ್ ಯಾವ ತರ ಕಂಡುಹಿಡಬೇಕು, ಫಸ್ಟ್ ಈಸ್ ಈಕ್ವಲ್ ಟು ಆಗಿ ಎನ್ ಅಂತ ಬರೀಬೇಕು, ಶಿಫ್ಟ್ ಹಿಡಿದು ಬ್ರಾಕೆಟ್ ಹಾಕೊಳ್ಳೋದು, ಎಲ್ಲಿಂದ ಕಂಡುಹಿಡಬೇಕು 58ಲಿಂದ 6 ಸಬ್ಜೆಕ್ಟ್ ಹಾಕೋಬೇಕು, ಅನುಪಾತ ಹಾಕೋರಿ, ಅನುಪಾತ ಹಾಕಿ ಇಲ್ಲಿವರೆಗೂ ಸೆಲೆಕ್ಷನ್ ಮಾಡಿ ಎಂಟರ್ ಹೊಡೆದ್ರೆ 45 ಅತ್ಯಂತ ಕಡಿಮೆ ತಗೊಂಡಾರ. ನೆಕ್ಸ್ಟ್ ಈ ಕಡೆ ಮಾಡ್ಕೊಳ್ಳೋಣ, ಈಸ್ ಈಕ್ವಲ್ ಟು ಹಾಕ್ಬಿಟ್ಟು ಏನ್ ಮಾಡ್ಬೇಕು, ಈಸ್ ಈಕ್ವಲ್ ಟು ಆಗಿ ಏನ್ ಮಾಡ್ಬೇಕ್ರಿ, ಬ್ರಾಕೆಟ್ ಕೊಡ್ಬೇಕು, ಏನ್ ಕೊಡ್ಬೇಕು, ಕನ್ಫ್ಯೂಸ್ ಆಗ್ಬೇಡ್ರಿ, ಏನ್ ಕೊಡ್ಬೇಕ ಮೇಲ್ಗಡೆ ಬರ್ದಿದ್ದಾನ ಬರಿಬೇಕು, MAX, ಕನ್ಫ್ಯೂಸ್ ಆಗ್ಬೇಡ್ರಿ. ಓಕೆ, ನೋಡ್ಬೇಕು ಬ್ರಾಕೆಟ್ ಹಾಕ್ತಿದ್ದಾನೆ, ಈ ಮ್ಯಾಕ್ಸ್ ಹಾಕ್ತಿದ್ದಾನೆ, ಬ್ರಾಕೆಟ್ ಕೊಟ್ಟು ಇಲ್ಲಿಂದ ಶಿಫ್ಟ್ ಹಿಡಿದು ಅನುಪಾತ ಕೊಟ್ಟು ಇದ್ರ ಮೇಲೆ ಬಂದ್ಬಿಟ್ಟು ಎಂಟರ್ ಮಾಡೋದು, 78 ಈ ತರ ಬರುತ್ತೆ. ಮತ್ತೆ ಟೋಟಲ್ ಹೆಂಗ್ ಕಂಡು ಹಿಡಿಯೋದು, ಓಕೆ, ಈಸ್ ಈಕ್ವಲ್ ಟು ಹಾಕೊಳ್ಳೋದು, TA ಟೋಟಲ್ ಅಂತ ಬರಿಬೇಕು, ಟೋಟಲ್ ಅಂತ ಬರೀಲಿಲ್ಲ ಅಂದ್ರೆ ಸಮ್ ಅಂತ ಹಾಕೋದು, SUM ಸಮ್ ಅಂತ ಕೊಡೋದು, ಶಿಫ್ಟ್ ಹಿಡಿದು ಬ್ರಾಕೆಟ್ ಹಾಕ್ಬಿಟ್ಟು ಎಲ್ಲಿಂದ ಟೋಟಲ್ ಮಾಡ್ಲಿಕ್ಕೆ ಅಂದ್ರೆ ಕೂಡಿಸೋದ, ಟೋಟಲ್ ಮಾಡೋದಂದ್ರೆ ಏನಂತ ಹೇಳ್ಬೇಡ್ರಿ, ಕೂಡಿಸೋದು. ಇವು 6 ಸಬ್ಜೆಕ್ಟ್ ಕೂಡಿಸಿ ಇಲ್ಲಿ ಇವು ಕೂಡಿಸ್ಬೇಡ್ರಿ, ಇವು ಬರೀ ನಾವು ಲೆಕ್ಕಾಚಾರ ಮಾಡ್ಕೊಂಡಿದ್ದೀವಿ, ಇವು ಕೂಡಿಸಿದ್ರೆ ಮತ್ತೆ ಜಾಸ್ತಿ ಆಗ್ತಾವ, ಬರೀ 6 ಸಬ್ಜೆಕ್ಟ್ ಅಷ್ಟೇ ಕೂಡಿಸೋದು. ಇದ್ರ ಮೇಲೆ ಕ್ಲಿಕ್ ಮಾಡೋದು, ಎಷ್ಟು ಕ್ಲಿಕ್ ಮಾಡ್ರಿ, ಮತ್ತೆ ಅನುಪಾತ ಕೊಟ್ಟು ಇಲ್ಲಿವರೆಗೂ ಎಂಟರ್, 394 ತಗೊಂಡ್ರು. ನೆಕ್ಸ್ಟ್ ಎವರೇಜ್ ಎಷ್ಟಾಗುತ್ತೆ, ಫೇಲ್ ಆಗ್ತಾನೋ ಪಾಸ್ ಆಗ್ತಾನೋ ಇದು ಮುಂದೆ ಗ್ರೇಡ್ ಒಳಗೆ ನೋಡ್ಬೇಕಾಗಿದೆ. ಬಟ್ ಇಲ್ಲಿ ನೋಡೋಣ, ಈಗ ಇಲ್ಲಿ ಎಷ್ಟಾಗುತ್ತೆ ಅನ್ನೋದನ್ನ ನೋಡೋಣ, ಕೆಳಗಡೆ ಏನೋ ಬಂದಿದೆ ತೆಗಿಯೋಣ. ಇಲ್ಲಿ ಎಷ್ಟಾಗುತ್ತೆ, ಈಸ್ ಈಕ್ವಲ್ ಟು ಮಾಡೋದು AVG, ಬಹಳ ಈಸಿ ಇದೆ ಎಕ್ಸೆಲ್, ಇದು ಬೇರೆ ಹಾಡಿಲ್ಲ. AVG ಆಯ್ತಾ, ಈಸ್ ಈಕ್ವಲ್ ಟು ಬ್ರಾಕೆಟ್ ಕೊಟ್ಟು, ಬ್ರಾಕೆಟ್ ಕೊಡ್ರಿ, ಬ್ರಾಕೆಟ್ ಕೊಡ್ತಿದ್ದಾನೆ, ಈಗ ಏನ್ ಮಾಡ್ಬೇಕು, ಎಲ್ಲಿದಿಂದ ಇದ್ರೊಳಗೆ ಇದನ್ನೇ ತಗೊಳ್ಳಿ, ಕ್ಲಿಕ್ ಡಿವೈಡೆಡ್ ಬೈ 6 ಎಂಟರ್, ಬ್ರಾಕೆಟ್ ಕೊಡ್ಬೇಕು. ಎಸ್ 65% ಆಯ್ತು. ಗೊತ್ತಾಗ್ಯದ್ರಿ, ಕನ್ಫ್ಯೂಸ್ ಆಗ್ತಾ ಇಲ್ಲಲ್ಲ, ಬಹಳ ಈಸಿ ಅದ, ಏನು ಹಾಡಿಲ್ಲ ಇದ್ರೊಳಗೆ. ಮತ್ತೆ ಇದೊಂದು ಮಾಡಿ ತೋರಿಸ್ತಾ ಇದ್ದೀನಿ, ಲಾಸ್ಟ್ ಕೊನೆ 3 ಜನರಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೆ ಈಸ್ ಈಕ್ವಲ್ ಟು ಹಾಕೊಳ್ಳೋಣ, ಈಸ್ ಈಕ್ವಲ್ ಟು ಹಾಕ್ಬಿಟ್ಟು MIN, ಓಕೆ, ಮಿನಿಮಮ್ ಅಂತ ಬಂತು. ನೆಕ್ಸ್ಟ್ ಈಸ್ ಈಕ್ವಲ್ ಟು ಇಲ್ಲ ಬ್ರಾಕೆಟ್ ಹಾಕೊಳ್ಳೋದು, ಬ್ರಾಕೆಟ್ ಹಾಕ್ತಿದ್ದಾನೆ 89 ಅನುಪಾತ ಎಲ್ಲಿದಿಂದ 56 ಎಂಟರ್, 12 ಅತ್ಯಂತ ಕಡಿಮೆ 12 ಈಸ್ ಈಕ್ವಲ್ ಟು ಈಗ MAX ಮ್ಯಾಕ್ಸ್ ಹಾಕೊಳ್ಳೋದು, ಬ್ರಾಕೆಟ್ ಕೊಡೋದು, ಬ್ರಾಕೆಟ್ ಕೊಡ್ತಿದ್ದಾನೆ ಎಲ್ಲಿದಿಂದ 89 ಅನುಪಾತ ಎಲ್ಲಿವರೆಗೂ 56ವರೆಗೂ ಸಬ್ಜೆಕ್ಟ್ 6 ವರೆಗೂ ಎಂಟರ್, 89 ಅತ್ಯಂತ ಜಾಸ್ತಿ ತಗೊಂಡಾರ. ಟೋಟಲ್ ಎಷ್ಟಾಗುತ್ತೆ, 6 ಸಬ್ಜೆಕ್ಟ್ ಸೇರಿ, ಇವೆಲ್ಲ 6 ಸಬ್ಜೆಕ್ಟ್ ಸೇರಿ ಎಷ್ಟಾಗುತ್ತೆ, ನೀವು ಡೈರೆಕ್ಟ್ ಕೂಡ ಮಾಡ್ಕೋಬಹುದು. ಓಕೆ, ಈ ತರ ಏನು ಸೆಲೆಕ್ಷನ್ ಮಾಡ್ಕೋತೀರಿ ನೀವು ಈಸಿಯಾಗಿ, ಇದಕ್ಕಿಂತ ಈಸಿ ನೀವು ಮಾಡ್ಕೋಬಹುದು. ಯಾವ ತರ ಈ ತರ ಪೂರ್ತಿ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಇಲ್ಲಿ ಹಾಕ್ಬೋದು, ಇಲ್ಲ ಅಂದ್ರೆ ನೀವು ಇಲ್ಲಿಂದಾನೆ ಕೂಡ ನೋಡ್ಕೊಳ್ಳೋಣ. ಇಲ್ಲಿ ಏನ್ ಮಾಡೋಣ, ಈಗ ಈಸ್ ಈಕ್ವಲ್ ಟು ಹಾಕ್ಬಿಟ್ಟು, ಈಸ್ ಈಕ್ವಲ್ ಟು ಹಾಕಿ ಏನ್ ಮಾಡ್ಬೇಕು, SUM ಸಮ್ ಹಾಕಿ ಶಿಫ್ಟ್ ಹಿಡಿದು ಬ್ರಾಕೆಟ್ ಕೊಟ್ಟು, ಬ್ರಾಕೆಟ್ ಕೊಟ್ಕೋರಿ, ಬ್ರಾಕೆಟ್ ಕೊಡ್ತಿದ್ದಾನೆ 89 ಶಿಫ್ಟ್ ಹಿಡಿದು ಅನುಪಾತ 89 ಆಗ್ತಿದ್ದಾನೆ 56 ಎಂಟರ್, 318 ಮಾರ್ಕಸ್ ಅವರು ಟೋಟಲ್ ತಗೊಂಡಿದ್ದಾರೆ. ನೆಕ್ಸ್ಟ್ ಎವರೇಜ್ ಕಂಡು ಹಿಡಿಬೇಕು, ಈಸ್ ಈಕ್ವಲ್ ಟು AVG ಅಂತ ಕೊಟ್ಕೊಂಡ್ಬಿಟ್ಟು ಶಿಫ್ಟ್ ಹಿಡಿದು ಬ್ರಾಕೆಟ್ ಕೊಡೋದದ ಎಲ್ಲಿ 381 ಮತ್ತೆ ಡಿವೈಡೆಡ್ ಬೈ 6 ಮತ್ತೆ ಬ್ರಾಕೆಟ್ ಕಂಪ್ಲೀಟ್ ಎಂಟರ್ ಮಾಡ್ರಿ, ಬಂದ್ಬಿಡ್ತು. ಎಂಟರ್ ಮಾಡ್ತಿದ್ದಾನೆ ಬರುತ್ತೆ 63.5 ಬಂದಿದೆ. ಈ ಗ್ರೇಡ್ ಹೆಂಗ್ ಕಂಡು ಹಿಡಿಯೋದು, ಬಹಳ ಈಸಿ ಅದ. ಈಗ ನೀವೆಲ್ಲ ಕೆಳಗಡೆ ಈಸಿ ಮಾಡ್ಕೋಬಹುದು. ಹೆಂಗಪ್ಪ, ಇದ್ರ 12 ಮೇಲೆ ಹೋಗೋದ, ಇಲ್ಲೊಂದು ಕರಿ ಪಾಯಿಂಟ್ ಕಾಣಿಸ್ತಿದೆ, ಅಲ್ಲಿ ಹಿಡಿಯೋದ ಜಗ್ರಿ ಕೆಳಗೆ ಆಟೋಮೆಟಿಕ್ ಬತ್ತ. ನೆಕ್ಸ್ಟ್ ಇದ್ರ ಮೇಲೆ ಹೋಗೋದ, ಇಲ್ಲಿ ಹಿಡಿದು ಜಗ್ರಿ ಕೆಳಗೆ ಆಟೋಮೆಟಿಕ್ ಬತ್. ನೆಕ್ಸ್ಟ್ ಇಲ್ಲಿನೂ ಕೂಡ ಹಿಡಿದು ಜಕ್ಕೊಳ್ಳೋದು ಬಂದ್ಬಿಡ್ತು. ಇಲ್ಲಿನೂ ಕೂಡ ಈ ಕರಿ ಪಾಯಿಂಟ್ ಮೇಲೆ ಹಿಡಿದು ಜಗ್ಗಿದ್ರೆ ಬಂದ್ಬಿಡ್ತದೆ. ಹಿಂಗೆ ಕೆಳಗಡೆ ಸಾವಿರಾರು ಮಂದಿ ಇರಲಿ ಬಂದ್ಬಿಡ್ತದೆ, ಈಸಿಯಾಗಿ ಮಾಡ್ಕೋಬಹುದು. ನೆಕ್ಸ್ಟ್ ಗ್ರೇಡ್ ಹೆಂಗ್ ಕಂಡು ಹಿಡೋದು, ಓಕೆ, ಇದರದ್ದು ಸ್ವಲ್ಪ ಫಾರ್ಮುಲಾ ದೊಡ್ಡದಿರುತ್ತೆ, ಸ್ವಲ್ಪ ನೋಡ್ಕೋಬೇಕು, ಬರ್ಕೋಬೇಕು. ಸುಮ್ಮನೆ ಬರಿತಾ ಹೋಗ್ತೀನಿ, ಹಂಗೆ ನೋಡ್ತಾ ಹೋಗ್ರಿ, ಆಮೇಲೆ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಈಸ್ ಈಕ್ವಲ್ ಟು ಹಚ್ಚಬೇಕು, ಈಸ್ ಈಕ್ವಲ್ ಟು ಹಚ್ತಿದ್ದಾನೆ F ಕಂಡೀಷನ್, IF ಅಂತ ಇಟ್ಕೊಳ್ಳೋದು, IF ಹಾಕ್ತಿದ್ದಾನೆ ಬ್ರಾಕೆಟ್ ಕೊಡೋದು, ಶಿಫ್ಟ್ ಹಿಡಿದು ಬ್ರಾಕೆಟ್ OR ಅಂತ ಇಟ್ಕೊಳ್ಳೋದು, OR ಹಾಕ್ತಿದ್ದಾನೆ ಮತ್ತೆ ಬ್ರಾಕೆಟ್ ಹಾಕೊಳ್ಳೋದು. ಓಕೆ, ಫಾರ್ಮುಲಾ ಫಸ್ಟ್ ಇಷ್ಟನ್ನ ನೀವು ಕಂಪಲ್ಸರಿ ಹಾಕ್ಲೇಬೇಕು. ಅದಾದ ನಂತರ ನೆಕ್ಸ್ಟ್ B1 ಸಬ್ಜೆಕ್ಟ್ ಹಾಕೊಳ್ಳೋದು, B1 B2 B3 ಅಂತ ಈ ತರ ಹಾಕ್ತಾ ನಾವೇನ್ ಮಾಡೋದು, ಸಬ್ಜೆಕ್ಟ್ ಅನ್ನ ಕಂಡು ಹಿಡಿತಾ ಹೋಗ್ಬೇಕಾಗತ್ತೆ. B1 35 ಅಥವಾ B2 35 ಈ ತರ ಹಾಕೋಬೇಕಾ. ಓಕೆ, ಬಿ ಇಲ್ಲೇನದ, ಇಲ್ಲಿ ನೋಡ್ಕೋಬೇಕು. ಇಲ್ಲಿ ಸಪೋಸ್ ಇಲ್ಲೇ ಇದೇ ಇಟ್ಕೊಳ್ಳೋಣ, C3 ಇದೆ, C3 ಹಾಕೋಬೇಕು ನಾವು. ಯಾವ ಕಾಲಮ್ ಒಳಗದ್ರಿ ಫಸ್ಟ್ ಸಬ್ಜೆಕ್ಟ್ C3, ಇಲ್ಲಿಂದ ಇದನ್ನ ಕ್ಲಿಕ್ ಮಾಡ್ಕೋರಿ, ನೋಡೋಣ, ಕ್ಯಾನ್ಸಲ್ ಮಾಡೋಣ, ಕ್ಯಾನ್ಸಲ್ ಮಾಡಿ C3 ಅಂದ್ರೆ 6 ಸಬ್ಜೆಕ್ಟ್ ಬರ್ಬೇಕು. C3 ಬರ್ ಸೆಲೆಕ್ಷನ್ ಆಯ್ತಾ. C3 ಆಗ್ತಿದ್ದಾನೆ, ಶಿಫ್ಟ್ ಹಿಡಿದು ಗ್ರೇಟರ್ ದೆನ್ ಇಟ್ಕೋರಿ 35 ಓಕೆ, ಇಷ್ಟು ಇಟ್ಕೊಳ್ಳೋದು. ನೆಕ್ಸ್ಟ್ ಅದಾದ ನಂತರ ಕಾಮ, ಒಂದು ಪಾಯಿಂಟ್ಸ್ ಕೂಡ ತಪ್ಪಿತು ಅಂದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ. C3 ಆಯ್ತಾ. ನೆಕ್ಸ್ಟ್ D3 ಅಂದ್ರೆ ಕಾಲಮ್ ಡಿ ಅದ, ಇಲ್ಲಿ ಡಿ ಕಾಲಮ್
3 ಲೈನ್ ಇದನ್ನ ತಗೋತಾ ಇದ್ದೀನಿ. D3 ನೀವು ಯಾವ ಕಾಲಮ್ ಒಳಗೆ ಇರ್ತದೆ ನೋಡ್ಕೋಬೇಕು. ಬಿ ಕಾಲಮ್ ಒಳಗೆ ಅದನ್ನಂದ 3ನೇ ಲೈನ್ ಒಳಗೆ ಗುರು ಅದಾನ, ಅದಕ್ಕೆ ನಾನು C3 ತಗೊಂಡೆ. C3 ಮತ್ತೆ ಇದನ್ನ D3 ಮತ್ತೆ ಇದು E3 ಮತ್ತೆ ಇದು F3 ಕೆಳಗಡೆ ಬತ್ತು ಅಂದ್ರೆ ಈ F4 ಇಲ್ಲಿ F5 F6 ಹಿಂಗ್ ಬರುತ್ತೆ. ನೆಕ್ಸ್ಟ್ D3 ಆಯ್ತಾ. D3 ಏನ್ ಮಾಡೋದ, D3 ಕೂಡ ಯಾವ ತರ ಇಟ್ಕೋಬೇಕು, ಸೇಮ್ ಮುಂದೇನ್ ಬರ್ದಿದ್ರಿ ಅದೇ ತರ ಇಟ್ಕೊಳ್ಳೋದು. ನೆಕ್ಸ್ಟ್ ಗ್ರೇಟರ್ ದ್ಯಾನ್ ಕೊಡೋದು, ಅದಾದ ನಂತರ 35 ಕಾಮ ಕೊಡೋದು. ನೆಕ್ಸ್ಟ್ ಅದಾಗ್ತಿದ್ದಾನೆ ಮತ್ತೇನ್ ಮಾಡೋದು, D3 ಆಗ್ತಿದ್ದಂಗನೆ ಮುಂದೆ ಯಾವ್ದದ E3 ನೆಕ್ಸ್ಟ್ ಅದಕ್ಕೂ ಕಾಮ ಕೊಡೋದ, ಶಿಫ್ಟ್ ಹಿಡಿದು ಗ್ರೇಟರ್ ದೆನ್ 35 ಕಾಮ ಕೊಡೋದು. ಈ ತರ ಹಾಕೋದು ಹೋಗ್ಬೇಕಾ. ನೆಕ್ಸ್ಟ್ ಅದಾದ ನಂತರ ಏನ್ ಮಾಡೋದ, D3 ಆಯ್ತಾ. ನೆಕ್ಸ್ಟ್ ಸಬ್ಜೆಕ್ಟ್ 3ನೇ ತಗೊಳ್ಳೋದು, F3 ಶಿಫ್ಟ್ ಹಿಡಿದು ಗ್ರೇಟರ್ ದೆನ್ 35 ಕಾಮ. ನೆಕ್ಸ್ಟ್ ಮುಂದೆ G3 ಶಿಫ್ಟ್ ಹಿಡಿದು ಈ ತರ ಹಾಕೊಳ್ಳೋದು ಮತ್ತೆ ಕಾಮ ಕೊಡೋದು. G3 ಆಯ್ತಾ. ನೆಕ್ಸ್ಟ್ ಅದಾದ ನಂತರ ಸಬ್ಜೆಕ್ಟ್ 5ನೇದು H ಒಳಗದ, ಇಲ್ಲಿ ನೋಡ್ರಿ ಇಲ್ಲಿ H ಕಾಲಮ್ ಒಳಗ 3ನೇ ಲೈನ್ H3 ಶಿಫ್ಟ್ ಹಿಡಿದು ಗ್ರೇಟರ್ ದೆನ್ ನೆಕ್ಸ್ಟ್ 35 ಅಂತ ಇಟ್ಕೋಬೇಕು. ಮ್ಯಾಕ್ಸಿಮಮ್ ಅಲ್ಲ ಅದು 35 ಕೆಳಗೆ ತಗೊಂಡು ಬಂದ ಫೇಲ್ ಅಂತ ಅರ್ಥ ಮುಂದಾಗತ್ತೆ. ನೆಕ್ಸ್ಟ್ ಅದಾದ ನಂತರ H3 ಆಯ್ತಾ. ನೆಕ್ಸ್ಟ್ ಯಾವ್ದು ಹಾಕೊಳ್ಳೋಣ, G3 ಆಗ್ತಿದ್ದಾನೆ, H3 ಅಂತ ಕೊಟ್ಟಿದ್ದೀನಿ, 35 ಆಗಿದೆ. ಅದಾದ್ಮೇಲೆ ಸಬ್ಜೆಕ್ಟ್ ಎಷ್ಟಾಗಿದೆ, 1 2 3 4 F3 ಆಗಿದೆ. ನೆಕ್ಸ್ಟ್ F3 ಆಗ್ತಿದ್ದಾನೆ. ಇಲ್ಲಿ ಸ್ವಲ್ಪ ಕಾಮ ಕೊಟ್ಟಿದ್ದೀನಿ, ಸ್ವಲ್ಪ ತಪ್ಪಾಗಿದೆ ನೋಡ್ರಿ, ಇಲ್ಲಿ ಇಲ್ಲ ಕರೆಕ್ಟ್ ಇದೆ, H3 ಮತ್ತೆ ಇಲ್ಲಿ ಕರೆಕ್ಟ್ ಇದೆ. ನೆಕ್ಸ್ಟ್ ಸಬ್ಜೆಕ್ಟ್ ಎಷ್ಟಾಯ್ತು, 1 2 3 4 1 2 3 4 5 ಆಗಿದೆ. ಲಾಸ್ಟ್ ಸಬ್ಜೆಕ್ಟ್ ಇದಿರ್ಬೋದು I3 ಗ್ರೇಟರ್ ದೆನ್ 35 ಕಮ. ನೋಡ್ರಿ ಕರೆಕ್ಟ್ ಇಲ್ಲಿ ತಗೋಬೇಕು, ಯಾಕೋ ಮಿಸ್ಟೇಕ್ ಆಗ್ತಿದೆ, ಇಲ್ಲೇನೋ ಒಂದು ಮಿಸ್ಟೇಕ್ ಆಗ್ತಿದೆ. ಸಪೋಸ್ ವಾಪಸ್ ಹೋಗೋಣ, ಎಲ್ಲಿವರೆಗೂ ಇದನ್ನು ಬ್ಯಾಕ್ ತಗೋತಾ ಇದ್ದೀನಿ, ಬ್ಯಾಕ್ ತೊಗೊಂಡ್ಬಿಟ್ಟು ಇಷ್ಟಾಗಿದೆ. ನೆಕ್ಸ್ಟ್ ಇಲ್ಲಿವರೆಗೂ ಬಂದಿದೆ. ಮತ್ತು G3 ಕೊಡೋಣ, G3 ಗ್ರೇಟರ್ ದೆನ್ 35 ಕಾಮ. ಓಕೆ, ನೆಕ್ಸ್ಟ್ H3 ಈಗ ಬತ್ತು ಗ್ರೇಟರ್ ದೆನ್ 35 ಕಾಮ. ಇಷ್ಟಂತರೂ ಆಯ್ತು, 6 ಸಬ್ಜೆಕ್ಟ್ ಆಯ್ತಾ. ಇನ್ನೊಂದು ಅದ I3 ಗ್ರೇಟರ್ ದೆನ್ 35 ಈ ತರ ಇಟ್ಕೊಳ್ಳೋದು. ನೆಕ್ಸ್ಟ್ ಅದಾದ್ಮೇಲೆ ಎಲ್ಲ ಆಯ್ತಾ. ಅದಾದ್ಮೇಲೆ ಏನ್ ಮಾಡೋದು, ಈಗ ಬ್ರಾಕೆಟ್ ಕಂಪ್ಲೀಟ್ ಮಾಡಿ ಕಾಮ ಕೊಟ್ಕೊಳ್ಳೋದು. ಕಾಮ ಆಯ್ತು. ಅದಾದ ನಂತರ ಏನ್ ಮಾಡೋದ್ರಿ, ಮತ್ತೆ ಡಬಲ್ ಯುನಿಟೆಡ್ ಕಾಮ ಕೊಟ್ಟು FAIL ಫೇಲ್ ಅಂತ ತಗೊಳ್ಳೋದು. ಅದಾದ್ಮೇಲೆ ಮತ್ತೆ ಡಬಲ್ ಯುನಿಟೆಡ್ ಕಾಮ ಮತ್ತೆ ಇನ್ನೊಂದು ಸಿಂಗಲ್ ಕಾಮ. ನೆಕ್ಸ್ಟ್ ಇಫ್ ಕಂಡೀಷನ್ ಹಚ್ಚೋದು. ಇಫ್ ಕಂಡೀಷನ್ ಆದ ನಂತರ ಏನ್ ಮಾಡೋದು, ಮತ್ತೆ ಬ್ರಾಕೆಟ್ ಕಂಪ್ಲೀಟ್. ಓಕೆ, ಬ್ರಾಕೆಟ್ ಕಂಪ್ಲೀಟ್ ಆದ ನಂತರ K2 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅಲ್ಲಿ K2 ಅಂದಾಗ ಸಪೋಸ್ ಬ್ರಾಕೆಟ್ ಕಂಪ್ಲೀಟ್ ಆದ ನಂತರ ಮತ್ತೇನ್ ಮಾಡ್ಕೊಳ್ಳೋಣ, ಮತ್ತೆ ಬರೋಣ ವಾಪಸ್. ಎಲ್ಲಿಗೆ ಬರ್ಬೇಕಾ, ಇಲ್ಲಿ ಯಾವುದು ಟೋಟಲ್ ಇದೆಯಲ್ಲ, ಇದು ಟೋಟಲ್ ಎದ್ರೊಳಗದ ರೀ, ಟೋಟಲ್ ಯಾವ ಕಾಲಮ್ ಒಳಗದ, L ಕಾಲಮ್ ಒಳಗಿದೆ. ಅವಾಗ ನಾವು L ಕಾಲಮ್ ನಾವಲ್ಲಿ ಹಾಕಬೇಕಾಗತ್ತೆ. ಅವಾಗ L3 ಇಟ್ಕೊಂಡು ಲೆಸ್ ದ್ಯಾನ್ ಇಷ್ಟು ಇಟ್ಕೊಂಡ್ಬಿಟ್ಟು ಮುಂದೆ ಈಸ್ ಈಕ್ವಲ್ ಟು ಕೊಟ್ಟು 80 ಕೊಡಬೇಕು. 80 ಕೊಟ್ಬಿಟ್ಟು ಅದಾದ ಮೇಲೆ ಕಾಮ ಕೊಟ್ಕೊಳ್ಳೋಣ. ಕಾಮ ಕೊಡ್ತಿದ್ದಂಗೆ ಮತ್ತೆ ಫುಲ್ ಸ್ಟಾಪ್ ಡಬಲ್ ಯುನಿಟೆಡ್ ಕಾಮ ಕೊಟ್ಟು ಅದಾದ ನಂತರ ಡಿಸ್ಟಿಕ್ ಡಿಸ್ಟಿಕ್ ಇಟ್ಕೊಂಡು ಡಿಸ್ಟಿಕ್ ಆಯ್ತಾ. ನೆಕ್ಸ್ಟ್ ಮತ್ತೆ ಡಬಲ್ ಯುನಿಟೆಡ್ ಕಾಮ ಆಮೇಲೆ ಕಾಮ ಕೊಡೋದು. ನೆಕ್ಸ್ಟ್ ಹಚ್ಚೋದು ಇಫ್ ಕಂಡೀಷನ್ IF ಅಂತ ಹಚ್ಕೊಳ್ಳೋಣ. ನೆಕ್ಸ್ಟ್ ಶಿಫ್ಟ್ ಹಿಡಿದು ಬ್ರಾಕೆಟ್ ಆಗ್ತಿದ್ದಾನೆ. ಮತ್ತೇನು ಮಾಡೋದು, ಬ್ರಾಕೆಟ್ ಆಗ್ತಿದ್ದಾನೆ L3 ಲೆಸ್ ದ್ಯಾನ್ ನೆಕ್ಸ್ಟ್ ಈಸ್ ಈಕ್ವಲ್ ಟು 60 ಅಂತ ಬರ್ಕೋತಾ ಇದ್ದೀನಿ. ಅದಾದ್ಮೇಲೆ ಮತ್ತೆ ಕಾಮ ಕೊಡೋದು, ಡಬಲ್ ಯುನಿಟೆಡ್ ಕಾಮ ಕೊಡೋಣ. ಅದಾದ ನಂತರ ಫಸ್ಟ್ FIRST ಫಸ್ಟ್ ಬರ್ಕೊಂಡ್ಬಿಟ್ಟು CLASS ಕ್ಲಾಸ್ ಅಂತ ಇಟ್ಟು ಮತ್ತೆ ಡಬಲ್ ಯುನಿಟೆಡ್ ಕಾಮ ಕೊಟ್ಕೊಂಡು ಇಫ್ ಕಂಡೀಷನ್ ಮತ್ತೆ ಹಚ್ಚೋದು. ಇಫ್ ಕಂಡೀಷನ್ ಹಾಕ್ತಿದ್ದಾನೆ ಮತ್ತೆ ಬ್ರಾಕೆಟ್ ಹಾಕೊಳ್ಳೋಣ. ಬ್ರಾಕೆಟ್ ಮತ್ತೆ ಇಲ್ಲಿ L ಯಾವ್ದ್ರೊಳಗದ ಟೋಟಲ್ 500 ಅದಲ್ಲ, ಅಲ್ಲೇ ತಗೊಳ್ಳೋದು. ಯಾವುದು L3 ಮತ್ತೆ ಇದನ್ನ ತಗೊಳ್ಳೋದು ಈ ತರ ಗ್ರೇಟರ್ ದ್ಯಾನ್ ನೆಕ್ಸ್ಟ್ ಈಸ್ ಈಕ್ವಲ್ ಟು ಎಷ್ಟು 50 ಏನು 50 ಅಂದ್ರೆ ಏನು ಸೆಕೆಂಡ್ ಕ್ಲಾಸಿಗೆ 50ಗೆ ಸೆಕೆಂಡ್ ಕ್ಲಾಸ್ ಆಗಿರಬೇಕು ಅನುಪಾತ ಕೊಟ್ಟು ನೆಕ್ಸ್ಟ್ ಸೆಕೆಂಡ್ SECOND ಸೆಕೆಂಡ್ ಕ್ಲಾಸ್ CLASS ಸೆಕೆಂಡ್ ಕ್ಲಾಸ್ ಬರ್ಕೊಂಡು ಡಬಲ್ ಯುನಿಟೆಡ್ ಕಾಮ ಆಮೇಲೆ ಕಾಮ ಇಟ್ಕೊಳ್ಳೋಣ. ಅದಾದ ನಂತರ ಇಫ್ ಕಂಡೀಷನ್ ಹಚ್ಚೋದು. ಇಫ್ ಕಂಡೀಷನ್ ಹಚ್ಚಿದಂಗೆ ಬ್ರಾಕೆಟ್
ಬ್ರಾಕೆಟ್ ಹಾಕೊಳ್ಳೋದು, ಮತ್ತೆ ಬ್ರಾಕೆಟ್ ಹಾಕ್ತಿದ್ದಾನೆ, ಮತ್ತೆ L3 ನೆಕ್ಸ್ಟ್ ಈ ತರ ಗ್ರೇಟರ್ ದ್ಯಾನ್, ನೆಕ್ಸ್ಟ್ ಈಸ್ ಈಕ್ವಲ್ ಟು ಕಂಪಲ್ಸರಿ ಈ ತರ ಬರೀಲೇಬೇಕು, ಈಸ್ ಈಕ್ವಲ್ ಟು 35 ಡಬಲ್ ಇಂಟೆಡ್ FASS ಪಾಸ್ ಡಬಲ್ ಇಂಟೆಡ್ ನೆಕ್ಸ್ಟ್ 5 ಬ್ರಾಕೆಟ್ ಕೊಡ್ಬೇಕು, 1 2 3 4 5 ಈ ತರ ಬ್ರಾಕೆಟ್ ಕೊಟ್ಕೊಳ್ಳಿ. ಇಷ್ಟೆಲ್ಲ ಆದ್ಮೇಲೆ ಇದೆಲ್ಲ ಫಾರ್ಮುಲಾ ಕಂಪಲ್ಸರಿ ಬರಿಬೇಕಾಗಿರುತ್ತೆ. ಈ ತರ ಟೋಟಲ್ ಮತ್ತೆ ನಾನು ಇದಕ್ಕೆ ಇಲ್ಲಿ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಏನ್ ಮಾಡೋಣ, ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕಾಗಿರುತ್ತೆ ರೀ, ಏನ್ ಮಾಡೋಣ, ಇಷ್ಟೆಲ್ಲ ಆಗ್ತಿದ್ದಾನೆ, ಈಗ ಏನ್ ಮಾಡ್ಕೊಳ್ಳೋಣ, ಎಲ್ಲಾಗಿದೆ, ಸಾರಿ ನಾವು ಇಲ್ಲಿ ತಗೋಬೇಕಾಗಿತ್ತು, ಇಲ್ಲಿ ಮಿಸ್ಟೇಕ್ ಆಗಿದೆ, ನಾವು ಇದು ಎವರೇಜ್ಗೆ ಡಿಸೈಡ್ ಮಾಡಬೇಕಾಗಿತ್ತು, ನಾವೇನ್ ಮಾಡಿದ್ದೀವಿ ಎಲ್ಲಿಗೆ ಮಾಡಿದ್ದೀವಿ, ಅವಾಗ ಇಲ್ಲಿ ಎಲ್ಲ ಎಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ಏನ್ ಮಾಡ್ಕೊಳ್ಳೋಣ, ಎಂ ಕೊಟ್ಕೊಳ್ಳೋಣ. ಎಲ್ಲಿಂದ ಸ್ಟಾರ್ಟ್ ಆಗಿತ್ತು L3 ಅಂತ, ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲೇನ್ ಮಾಡ್ಕೊಳ್ಳೋಣ, ಸ್ವಲ್ಪ ಅಳ್ಕೊಂಡ್ಬಿಟ್ಟು ನಾನು ಏನ್ ಮಾಡ್ಕೋತಾ ಇದ್ದೀನಿ, ಅದನ್ನ ಏನ್ ಮಾಡ್ಕೊಳ್ಳೋಣ, ಎಂ ಅಂತ ಇಟ್ಕೋತಾ ಇದ್ದೀನಿ, ಎಂ ತಗೊಳ್ಳೋಣ. ನೆಕ್ಸ್ಟ್ ಅದಾದ್ಮೇಲೆ ಎಲ್ಲಿದೆ L3 ಅಂತ ಎಲ್ಲಿದೆಯಲ್ಲ ಅಲ್ಲಿ ಎಂ ಅಂತ ಇಟ್ಕೊಳ್ಳೋಣ, ಎಂ. ನೆಕ್ಸ್ಟ್ ಕಂಟಿನ್ಯೂ, ಮತ್ತೆ ಎಂ ಅಂತ ಮುಂದೆ ಎಲ್ಲಿದೆ ನೋಡ್ರಿ, ಎಲ್ ಅಂತ ಎಲ್ಲಿದೆ ಅಲ್ಲೆಲ್ಲ ಎಂ ಅಂತ ಇಟ್ಕೊಂಡ್ಬಿಡ್ರಿ, ಯಾಕಂದ್ರೆ ಎವರೇಜ್ ಕಂಡುಹಿಡಿಬೇಕು, ನಾನೇನ ಟೋಟಲ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಚೇಂಜ್ ಮಾಡ್ಕೋತಾ ಇದ್ದೀನಿ, ಎಂ ಇಟ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಎಂ ಇಟ್ಕೊಳ್ಳೋದು. ನೆಕ್ಸ್ಟ್ ಅದಾದ ನಂತರ ಇಷ್ಟೆಲ್ಲ ಆಯ್ತಾ, 1 2 3 4 ಆಯ್ತು. ಅದಾದ್ಮೇಲೆ ಇದನ್ನ ಎಂಟರ್ ಮಾಡಿ ನೋಡೋಣ, ಎಲ್ಲಾದ್ರೂ ತಪ್ಪಿತ್ತು ಅಂದ್ರೆ ಹೇಳ್ಕೊಡುತ್ತೆ, ಎಂಟರ್ ಬದ್ಬಿಡ್ತು, ಫೇಲ್. ಇವನು ಫೇಲ್ ಆಗಿದ್ದಾನೆ. ಯಾಕೆ ಫೇಲ್ ಆದಪ್ಪ ಅಂದ್ರೆ ಇಲ್ಲಿ 20 ತಗೊಂಡಿದ್ದಾನೆ, ಅತ್ಯಂತ ಕಡಿಮೆ, 30ಕ್ಕಿಂತ ಅತ್ಯಂತ ಕಡಿಮೆ ತಗೊಂಡಾಗ 25 ತಗೊಂಡ ಫೇಲ್ ಆದ. ಇಷ್ಟೆಲ್ಲ ಹಾಕಿದಾಗ ಇಲ್ಲಿ ಮೇಲ್ಗಡೆ ಕಾಣಿಸ್ತದೆ ನೋಡ್ರಿ, ಇಷ್ಟೆಲ್ಲ ಫಾರ್ಮುಲಾ ಹಾಕಿದಾಗ ಈ ತರ ನಾವು ಕಂಡುಹಿಡಿದು ಮಾಡಿದ್ದೀವಿ, ಅದನ್ನ ನೋಡ್ಕೋಬಹುದು. ಫೇಲ್ ಅಂತ ಬಟ್ ಎಂಟರ್, ಫೇಲ್ ಬತ್. ನೆಕ್ಸ್ಟ್ ಕೆಳಗಡೆದು ಕೂಡ ಸೇಮ್ ಕಂಡುಹಿಡಿಬಹುದು, ಇದೆಲ್ಲ ಹಾಕ್ಬಿಟ್ಟೆ ಕಂಡುಹಿಡಿಯೋದು. ಇದನ್ನೇ ಒಂದು ಕಂಡುಹಿಡಿದ್ರೆ ಸಾಕು ಕೆಳಗಡೆ, ಯಾಕಂದ್ರೆ ದೊಡ್ಡದಾದ ಫಾರ್ಮುಲಾ, ಇದನ್ನ ಹಿಡಿದು ಈ ತರ ನೀವು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ರೆ ಪೂರ್ತಿ ಎಲ್ಲ ಪರ್ಸೆಂಟೇಜ್ ಬಂದ್ಬಿಡುತ್ತೆ. ಫೇಲ್ ನೋಡ್ರಿ, ಎಷ್ಟು ಜನ, ಒಬ್ಬ ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಆಗಿದ್ದಾನೆ, ಯಾರು 65 ತಗೊಂಡವನು, ಯಾಕಂದ್ರೆ ಅವನು 35ಕ್ಕಿಂತ ಕಡಿಮೆ ಯಾವುದು ತಗೊಂಡಿಲ್ಲ. ಬಟ್ ಇವು ಕೆಳಗಡೆ ಎಲ್ಲ ಫೇಲ್ ಆಗಿದ್ದಾರೆ, ಯಾಕಂದ್ರೆ ಇವರೆಲ್ಲ 10 ತಗೊಂಡಾನ, ಇವನು 12 ತಗೊಂಡಿದ್ದಾನೆ, ಕೆಳಗಡೆ 20 ತಗೊಂಡಾನ, ಫೇಲ್ ಆಗ್ತಾನೆ. ಸಪೋಸ್ 20 ಜಾಗಕ್ಕೆ ನೀವೇನಾದ್ರೂ ಚೇಂಜಸ್ ಮಾಡಿದ್ರಪ್ಪ ಅಂದ್ರೆ ಚೇಂಜ್ ಆಗುತ್ತೆ. ಇಲ್ಲಿ ನಾನು ಸ್ವಲ್ಪ 50 ಮಾಡಿಬಿಡ್ತೀನಿ ನೋಡಿ, ಫಸ್ಟ್ ಕ್ಲಾಸ್ ಬಂದ. ಮತ್ತೆ ಎಲ್ಲಿದೆ 12 ತಗೊಂಡವನಿಗೆ ಮತ್ತೆ ಇಲ್ಲಿ 65 ಮಾಡ್ಕೋರಿ, ಇವ ಏನಾಗ್ತಾನೆ ನೋಡೋಣಿಗೆ, ನೋಡಿಲ್ಲಿ ಫಸ್ಟ್ ಕ್ಲಾಸ್ ಬರ್ತಾ, ಇವನು ಫೇಲ್ ಇದ್ದಾನೆ, ಯಾಕಂದ್ರೆ 10 ತಗೊಂಡಾನ. ಇಲ್ಲಿ ಸ್ವಲ್ಪ ಅವನಿಗೆ ಏನು ಮಾಡ್ರಿ 99 ಮಾಡ್ಕೊಳ್ಳೋಣ, ಏನು ಬಂದ 99 ಆದ್ರೂ ಫೇಲ್ ಬರ್ತಿದ್ದಾನಲ್ಲ ಅವನು, ಯಾಕೆ 23 ಅದ 99 ಬಂದ, ಡಿಸ್ಟ್ರಿಕ್ಷನ್ ಬತ್ತ 86% ಆಯ್ತು ಒಂದು. ಈ ತರ ನಾವೇನ್ ಮಾಡ್ತೀವಿ, ಸ್ಟೂಡೆಂಟ್ ಮಾರ್ಕಸ್ ಸೀಟನ್ನ ಫಾರ್ಮುಲಾ ಹಾಕೊಂಡು ಈಸಿಯಾಗಿ ಕಂಡುಹಿಡಿಬಹುದು. ಬಹಳ ಈಸಿ ಅದ, ಏನ್ ಹಾಡಿಲ್ಲ ಇದ್ರೊಳಗ, ಬಹಳ ಈಸಿಯಾಗಿ ನೀವು ಇದನ್ನ ಕೆಲಸವನ್ನ ಮಾಡ್ಕೊಂಡು ಕಂಪಲ್ಸರಿ ಕಾಪಿಯನ್ನ ಮಾಡ್ಕೊಂಡು ಇಲ್ಲಿ ಇಟ್ಕೋತೀನಿ. ಒಂದ್ಸಾರಿ ನಿಮ್ಗೂ ಕೂಡ ಗೊತ್ತಾಗ್ಲಿ ಅಂತೇಳಿ ನಾನು ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಸಾರಿ, ಚೇಂಜಸ್ ಆಗ್ತಾ ಇರುತ್ತೆ ಕೆಲವೊಂದು ಟೈಮ್, ನಾನು ಈ ತರ ಚೇಂಜಸ್ ಮಾಡಿರ್ತೀನಲ್ಲ ಅದಕ್ಕೋಸ್ಕರ ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇಷ್ಟು ಇಟ್ಕೊಂಡ್ರೆ ಇಲ್ಲಿ ಅನುಪಾತ ಕೊಡೋಣ, ಫಸ್ಟ್ ಅನುಪಾತ ಕೊಟ್ಬಿಟ್ಟು ಕಂಟ್ರೋಲ್ ವಿ ಮಾಡ್ಕೋತಾ ಇದ್ದೀನಿ. ಈ ಫಾರ್ಮುಲಾ ನೀವು ಏನ್ ಮಾಡ್ಬೇಕಾ, ಏನ್ ಕಂಡುಹಿಡಿಲಿಕ್ಕೆ, ಗ್ರೇಡ್ ಕಂಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಬರೀತಾ ಇದ್ದೀನಿ, ಕೆಳಗಡೆ ಮತ್ತೆ ಇನ್ನೊಂದು ಫಾರ್ಮುಲಾ ಕೊಡೋಣ, ಯಾವ್ದು ಕೊಡ್ತೀನಿ ನಿಮ್ಗೆಲ್ಲ ಫಾರ್ಮುಲಾಗಳು ಇಲ್ಲಿ ಹಾಕಿರ್ತೀನಿ, ನೀವು ಅದನ್ನ ನೋಡ್ಕೋಬಹುದು, ನೋಡ್ಕೊಂಡು ಕಾಪಿನೂ ಕೂಡ ಮಾಡ್ಕೋರಿ, ಬರ್ಕೋಬಹುದು. ನಿಮ್ಗೆ ಫಾರ್ಮುಲಾ ಈಸಿಕ್ವಲ್ ಟು ಬರ್ಕೋಬೇಡ್ರಿ, ಯಾಕಂದ್ರೆ ಇಲ್ಲಿ ಲೆಕ್ಕಾಚಾರ ಆಗ್ಬಿಡುತ್ತೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಸಿಕ್ವಲ್ ಟು ಆಗ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮಿನಿಮಮ್ ಏನ್ ಮಾಡ್ತೀನಿ, ಮಿನಿಮಮ್ ತಗೊಳ್ಳಿಕ್ಕೆ ಏನಿತ್ತು ಫಾರ್ಮುಲಾ ಇಲ್ಲಿ ಅಂತ ನಿಮ್ಗೆ ಹಾಕಿದ್ದೀನಿ ಫಸ್ಟಿಗೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ತಗೊಳ್ಳಿಕ್ಕೆ ಏನಿತ್ತು ಆ ಫಾರ್ಮುಲಾ, ಇದನ್ನ ಕಾಪಿ ಮಾಡ್ಕೊಳ್ಳೋಣ, ಕಂಟ್ರೋಲ್ ಸಿ, ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಇದರ ಮುಂದ್ಗಡೆನೆ ಅನುಪಾತ ಕೊಟ್ಟು ಕಂಟ್ರೋಲ್ ವಿ ಇಟ್ಕೊಳ್ಳೋಣ. ಸಾರಿ, ಇಲ್ಲಿ ಅನುಪಾತ ಕಂಟ್ರೋಲ್ ವಿ ಮತ್ತೆ ಮ್ಯಾಕ್ಸಿಮಮ್ ಫಾರ್ಮುಲಾ ಏನಾಗಿದೆ ಅದನ್ನು ಕೂಡ ಇಲ್ಲಿ ಬಂದ್ಬಿಟ್ಟಿದೆ. ನೆಕ್ಸ್ಟ್ ಇದನ್ನೇ ಕಟ್ ಮಾಡ್ಕೊಳ್ಳೋಣ, ಇದ್ರ ಕೆಳಗಡೆ ಇಟ್ಕೋತೀನಿ, ಕರೆಕ್ಟ್ ಆಗಿಲ್ಲ, ಇಲ್ಲಿ ಇಟ್ಕೊಳ್ಳೋಣ ಕಂಟ್ರೋಲ್ ವಿ. ನೆಕ್ಸ್ಟ್ ಅದಾದ ನಂತರ ಮತ್ತೆ ಯಾವ್ದು ಕಂಡು ಹಿಡಿದಿದ್ವಿ, ಟೋಟಲ್ ಮಾಡ್ಲಿಕ್ಕೆ ಏನಾಗಿತ್ತು ಆ ಟೋಟಲ್ ಮೇಲೆ ಹೋಗೋದು, ಟೋಟಲ್ ಮೇಲೆ ಹೋಗ್ಬಿಟ್ಟು ಇದನ್ನ ಬರತ್ತಾ ಕಂಟ್ರೋಲ್ ಜಡ್ ಮಾಡ್ಕೋರಿ, ವಾಪಸ್ ಬತ್ ಕರೆಕ್ಟ್ ಆಗಿ. ನೆಕ್ಸ್ಟ್ ಇದ್ರ ಮೇಲೆ ಬರೋದು ಮ್ಯಾಕ್ಸಿಮಮ್ ಫೇಲ್ ಅಂತ ಬರ್ತಾ ಇದೆ ಅಂತ ಚೇಂಜಸ್ ಇತ್ತು. ನೆಕ್ಸ್ಟ್ ಇದ್ರ ಮೇಲೆ ಬರೋದು ಬಂದ್ಬಿಟ್ಟು ಇದನ್ನು ಕೂಡ ಸಮ್ ಅಂತ ಇಟ್ಕೊಂಡು ಕಂಟ್ರೋಲ್ ಸಿ, ಕೆಳಗಡೆ ಬಂದು ಈಸ್ ಈಕ್ವಲ್ ಟು ಕಂಟ್ರೋಲ್ ಜಡ್ ಮಾಡ್ಕೋರಿ, ಚೇಂಜಸ್ ಮಾಡ್ಕೊಳ್ಳೋಣ ಅಲ್ಲಿಂದ. ಓಕೆ, ಇರ್ಲಿ, ಇಷ್ಟೇ ಇರಲಿ, ನಾನು ಆಲ್ರೆಡಿ ನಿಮ್ಗೆ ಬರೋ ತೋರಿಸ್ತೀನಿ, ಅದನ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ. ಅಂಡು ವಾಪಸ್ ಹೋಗೋಣ. ಓಕೆ, ಇದನ್ನೇ ಕೆಳಗಿದ್ದಿದೆ ಮೇಲೆ ತಗೊಂಡ್ಬಿಡ್ತೀನಿ.
ವಾಪಸ್ ಕರೆಕ್ಟ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಈ ತರ ಎಲ್ಲಾನು ಕೂಡ ನಾವ್ ಏನ್ ಮಾಡ್ಕೋಬಹುದು, ಇಲ್ಲಿ ಫಾರ್ಮುಲಾ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ಅಲ್ಲಿಂದ ನೀವು ನೋಟ್ ಮಾಡ್ಕೋಬಹುದು. ಬಟ್ ಯಾವ ತರ ಮಾಡ್ಬೋದು ಅನ್ನೋದನ್ನ ನಿಮ್ಗೆ ಪೂರ್ತಿ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಇದನ್ನ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಇದನ್ನ ನಾನು ಬೋಲ್ಡ್ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಅಕ್ಷರ ಸೈಜ್ ಕೂಡ ಸ್ವಲ್ಪ ದೊಡ್ಡದು ಇಟ್ಕೋತಾ ಇದ್ದೀನಿ, ಯಾಕಂದ್ರೆ ಗೊತ್ತಾಗುತ್ತೆ ನಿಮ್ಗೂ, ಕನ್ಫ್ಯೂಸ್ ಆಗ್ಬೇಡ್ರಿ. ಬಹಳ ಈಸಿ ಅದ, ಇದ್ರೊಳಗೆ ಏನು ಡಿಫಿಕಲ್ಟ್ ಇಲ್ಲ. ಬಹಳ ಈಸಿಯಾಗಿ ನಾವು ಇದ್ರೊಳಗೆ ಮಾರ್ಕಸ್ ಸೀಟ್ ಅನ್ನ ರೆಡಿ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋ ಮುಖಾಂತರ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಪೂರ್ತಿ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡೋಣ, ಮರ್ಜ್ ಸೆಂಟರ್ ಮಾಡ್ಕೋಬಹುದು. ಈ ತರ ಮರ್ಜ್ ಸೆಂಟರ್ ಮಾಡ್ಕೊಳ್ಳೋದು ಹೋಗ್ಬಿಡತ್ತೆ. ಕಂಟ್ರೋಲ್ ಜೆಡ್ ಬೇಡ, ಇದಷ್ಟೇ ಮರ್ಜ್ ಸೆಂಟರ್ ಮಾಡ್ಕೊಳ್ಳೋಣ. ಇಲ್ಲಿವರೆಗೂ ಮರ್ಜಿನ್ ಸೆಂಟರ್ ಬತ್ತಾ. ಈಗೆಲ್ಲ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಬಾರ್ಡರ್ ಕೊಟ್ಬಿಡೋಣ. ಇಲ್ಲಿ ಹೋಗ್ಬಿಟ್ಟು ಇದನ್ನ ಬಾರ್ಡರ್ ಅಪ್ಲೈ ಮಾಡ್ಬೋದು. ಸಾರಿ, ಇಲ್ಲಿಂದ ಆಲ್ ಬಾರ್ಡರ್ ಅಂತ ಬರುತ್ತೆ, ಆಲ್ ಬಾರ್ಡರ್ ಅಪ್ಲೈ ಮಾಡ್ಕೋಬಹುದು. ನೆಕ್ಸ್ಟ್ ಇದು ಕಲರ್ ಗಿಲರ್ ಬೇಕಾಗಿತ್ತು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಳ್ಳೋದು. ಇದನ್ನ ನೀವು ಇಲ್ಲಿಂದಾನೆ ಕಲರ್ ಕೂಡ ಕೊಡ್ಬೋದು. ಸ್ವಲ್ಪ ಬೋಲ್ಡ್ ಬೇಕಾಗಿತ್ತು ಬೋಲ್ಡ್ ಕೊಡ್ಬೋದು, ಮತ್ತೆ ಅಕ್ಷರ ಸ್ವಲ್ಪ ದೊಡ್ಡದು ಕೂಡ ಮಾಡ್ಕೊಂಡು ಸ್ವಲ್ಪ ಈ ತರ ಕೆಳಗಡೆ ಸರಿಸ್ಬೋದು. ಭಾಳ ಈಸಿ ಅದ, ಹಾರ್ಡ್ ಏನಿಲ್ಲ. ನೀವು ಪ್ರಾಕ್ಟೀಸ್ ಮಾಡ್ರಿ, ಗೊತ್ತಾಗ್ಬಿಡ್ತದೆ. ಭಾಳ ಈಸಿಯಾಗಿ ನೀವು ತಿಳ್ಕೊಬಹುದು ಅನ್ನೋದನ್ನ ನಂದು ಆಶೆ ಅದ. ಆಶೆ ಈಡೇರಿಸ್ತೀರ ಅಂತ ಅನ್ಕೊಂಡಿದ್ದೀನಿ. ಬಟ್ ಮಾಡ್ರಿ, ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಡಲಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಕಂಟ್ರೋಲ್ ಬಿ ಮಾಡ್ತಾ ಇದ್ದೀನಿ. ಇಲ್ಲಿ ಬತ್ತು ಅದೇ ಮಾರ್ಕಸ್ ನಾವಿಲ್ಲಿ ಹಾಕಿದ್ದೀವಿ. ಅನುಪಾತ ಇಟ್ಕೊಳ್ಳೋಣ. ಮುಂದ್ಗಡೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಕೊಟ್ಟಿದ್ದೀನಿ. ಈ ತರ ಬತ್ ಫಾರ್ಮುಲಾ ನೋಡ್ಕೋಬಹುದು ನೀವು. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಮಿನಿಮಮ್ ಏನು ಹಾಕಿದ್ದೀನಿ ಅನ್ನೋದು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿಂದ ಬಿಡ್ರಿ, ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ, ಬೇಡ, ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿ ನಿಮ್ಗೆ ತೋರಿಸ್ಬಿಡ್ತೀನಿ. ಇಷ್ಟಂದ್ರೂ ಗೊತ್ತಾಗಿದೆ ಹೌದಿಲ್ಲ ರೀ, ನಾವು ಯಾವ ತರ ಮಾಡ್ಬೋದು ಸ್ಟೂಡೆಂಟ್ ಮಾರ್ಕಸ್ ಸೀಟ್ ಅನ್ನೋದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಬಹಳ ಈಸಿ ಅದ, ಏನು ಹಾರ್ಡ್ ಇಲ್ಲ. ಇದನ್ನೆಲ್ಲ ಬರ್ಕೊಂಡು ಫಾರ್ಮುಲಾ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ನಾನು ಹೇಳಿದ್ದೀನಿ. ಮೇಲ್ಗಡೆ ಬರುತ್ತೆ ಎವರೇಜ್ಗೆ, ಮತ್ತೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಕೆಳಗಡೆ ಈ ವಿಡಿಯೋ ಲಿಂಕ್. ಈ ವಿಡಿಯೋ ನೋಡ್ತಿರ್ತೀರಲ್ಲ, ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ, ವಿಡಿಯೋ ಕೆಳಗೆ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ಫಾರ್ಮುಲಾ ನೋಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಗೊತ್ತಾಗಿದೆ ರೀ? ಗೊತ್ತಾಗಿತ್ತು ಅಂದ್ರೆ ಫಸ್ಟ್ ಲೈಕ್ ಮಾಡ್ರಿ, ಗೊತ್ತಾಗಿಲ್ಲ ಅಂದ್ರು ಡಿಸ್ಲೈಕ್ ಮಾಡ್ಕೋರಿ. ಗೊತ್ತಾಗಿದೆ ಲೈಕ್ ಮಾಡಿ. ದಯವಿಟ್ಟು ಇನ್ನೂ ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮತ್ತೆ ಸಬ್ಸ್ಕ್ರೈಬ್ ಆಗ್ರಿ. ಮತ್ತೆ ನಾನು ಮಾಡುವಂತ ಈ ತರ ಹೊಸ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವ, ನೀವು ನೋಡಿ ತಿಳ್ಕೊಬಹುದು. ಮತ್ತೆ ಸಿಗ್ತೀನಿ ಇಂಥದ್ದು ವಿಡಿಯೋ ಮಾಡ್ಕೊಂಡು ಮತ್ತೆ ಹೊಸ ವಿಡಿಯೋ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ನೀವು ಮೈಕ್ರೋಸಾಫ್ಟ್ ಎಕ್ಸೆಲ್ ಪ್ರಾಕ್ಟೀಸ್ ಮಾಡಿ ಕಲಿತಾ ಇರಬೇಕು. ಧನ್ಯವಾದ.